ಬಗ್ಗೆ ಏನ್ ಮಾತಾಡೋಂತಾರೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಲಿಜೆಂಡ್ರಿ ನಿಮ್ ಜೊತೆ ಒಂದು ಪಾತ್ರ ನಿಮ್ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಶ್ರೇಯಸ್ ಡೆಡಿಕೇಶನ್ ಐ ನೋ ಬ್ರದರ್. ಒಂದ್ಸತಿ ವೆಸ್ಟರ್ನ್ ಒಂದು ವಿಡಿಯೋ ತೋರಿಸಿ ಪ್ರೀವಿಯಸ್ ಮೂವಿದು, ಅದು ಮೇಲ್ಗಡೆಯಿಂದ ನಿಜವಾಗ್ಲೂ ನೀವೇ ಫೈಟ್ ಮಾಡಿದ್ರಿ, ಎಲ್ಲ ಬಿತ್ಕೊಂಡು ಆಮೇಲೆ ಯಾವ್ದು ಫೈರ್ ಹಾಕೊಂಡು. ಇನ್ ವಿಜಯ್ ಸರ್ ಸೋ ಸ್ವೀಟ್. ನಿಮ್ಗೆ ಸುಮ್ಮನೆ ಸಲಗ ಅಂತ ಕರೆಯೋದು, ಯಾಕೆ ನಿಮ್ಗೆ ಮೀಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ನೀವು ನಿಜವಾದ ಸಲಾಗನೇ ನೀವು, ಬಟ್ ಸಲಾಗ ಒಳಗಡೆ ಒಂದು ತುಂಬಾ ಮೃದು ಮನಸ್ಸು ಇದೆ ಸರ್ ನಿಮಗೆ. ಸುಮ್ಮನೆ ಅನಾವಶ್ಯಕತೆಗಾಗಿ ನಿಮ್ ತಂಟೆಗೆ ಬಂದ್ರೆ ಮಾತ್ರ ಆ ಸಲಾಗ ಬರುತ್ತೆ ಹೊರಡೆ ಅಷ್ಟೇ. ಅದು ಬಿಟ್ಟು ತುಂಬಾ ತುಂಬಾ ಡರ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀಟಾಗಿ ಒಂದು ಆಕ್ಷನ್ ಎಲ್ಲ ಕೊಟ್ರಿ ನನಗೆ, ಥ್ಯಾಂಕ್ ಯು. ನವೆಂಬರ್ 21 ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರ ಸಿನಿಮಾ ನೋಡಿ. ಆಮೇಲೆ ಎಲ್ಲ ಪ್ರೆಸ್ ಮಿತ್ರಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಸಿನಿಮಾಗಿಂತ ಹೇಳಕ್ ಹೆಚ್ಚಾಗಿದ್ದು ನನಗೆ ಕಲಿಯಕ್ಕೆ ತುಂಬಾ ಅವಕಾಶ ಸಿಕ್ತು ಸಿನಿಮಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ಸೊ ಫಸ್ಟ್ ಅವ್ರ ಜೊತೆ ನಾನು ಆಕ್ಚುಲಿ ಡೈರೆಕ್ಟರ್ ಅವರು ಅಂತ ಗೊತ್ತಾದಾಗ ನಂಗೆ ತುಂಬಾ ಟೆನ್ಷನ್ ಆಗಿತ್ತು. ಯಾಕಂದ್ರೆ ತುಂಬಾ ಲೆಜೆಂಡರಿ ಆಕ್ಟರ್ಸ್ ಜೊತೆ ಕೆಲಸ ಮಾಡಿ ಡೈರೆಕ್ಟರ್. ಸೊ ಹೇಗೆ ಪರ್ಫಾರ್ಮ್ ಮಾಡೋದು, ಇಲ್ಲ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ತುಂಬಾ ಒಂದು ಭಯ ಇತ್ತು. ಬಟ್ ಸೆಟ್ ಹೋದಾಗ ಒಂದು ಫಸ್ಟ್ ಡೇ ಒಂದು ಏನೋ ಪ್ರಯತ್ನ ಪಟ್ಟಾಗ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ನಾನು ಸರ್ ಒಂದೇ ಮಾತಾಡಿದ್ರು, ಸರ್ ನಿಜವಾಗ್ಲೂ ನನಗೆ ಗೊತ್ತಾಗ್ತಲ್ಲ ಹೇಗೆ ಮಾಡಬೇಕು ಅಂತ, ನೀವು ತೋರಿಸ್ಕೊಡಿ ಸರ್, ನೀವು ತೋರಿಸ್ಕೊಡೋ ರೀತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಟು ಬಿ ವೆರಿ ಹಾನೆಸ್ಟ್, ಇಡೀ ಸಿನಿಮಾ ಅವರು ಈ ತರ ಮಾಡೋದು ಗೈಡೆನ್ಸ್ ಕೊಟ್ರು. ಸೊ ಆ ಗೈಡೆನ್ಸ್ ನೇ ಫಾಲೋ ಮಾಡ್ಕೊಂಡಿದ್ದೆ. ಎಸ್ಪೆಷಲಿ ಕಾಮಿಡಿ ಸೀಕ್ವೆನ್ಸ್ ನನ್ನ ಕೆರಿಯರ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಕಾಮಿಡಿ ಸೀಕ್ವೆನ್ಸ್ ಟ್ರೈ ಮಾಡಿದ್ದೆ. ಯಾಕಂದ್ರೆ ಸಾಧು ಸರ್ ಇದ್ರು, ರಂಗಣ್ಣವರು ಸರ್ ಇದ್ರು. ಸೊ ಇಂಥವ್ರ ಮಧ್ಯೆ ಕಾಮಿಡಿ ಸೀಕ್ವೆನ್ಸ್ ಅಲ್ಲಿ ಆಕ್ಟ್ ಮಾಡೋದು ತುಂಬಾ ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ದೇ ಆರ್ ಆಲ್ ಲೆಜೆಂಡ್ಸ್. ಸೊ ಅಲ್ಲಿ ನಂಗೆ ನಾರಾಯಣ್ ಸರ್ ಸಪೋರ್ಟ್ ತುಂಬಾ ಸಿಕ್ತು. ಯಾಕಂದ್ರೆ ಅವರು ಸೀಕ್ವೆನ್ಸ್ ನ ಬ್ರೇಕ್ ಮಾಡಿ ಇದನ್ನ ಈ ತರ ರಿಯಾಕ್ಟ್ ಮಾಡಿದ್ ಈ ತರ ಆಕ್ಟ್ ಮಾಡೋ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್. ತುಂಬಾ ಕಲಿತೆ ನಿಮ್ ಸ್ಕೂಲಲ್ಲಿ. ಜೊತೆಗೆ ವಿಜಿ ಸರ್ ತುಂಬಾ ಚಿಕ್ಕ ವಯಸ್ಸಿಂದ ರಜನಿಕಾಂತ್ ಅನ್ನೋ ನಮ್ಮ ಸಿನಿಮಾ ಶೂಟಿಂಗ್ ಇಂದ ತುಂಬಾ ಪರಿಚಯ. ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರಾದ್ರು. ಒಂಥರ ಆ ಟೈಮ್ ಒಂಥರ ಫ್ರೆಂಡ್ಲಿ ಆಗಿದ್ರು. ಇವತ್ತೊಂದು ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಮಾರುತ ಸಿನಿಮಾದಲ್ಲಿ ಅವ್ರ ಜೊತೆ ಸ್ಟೇಜ್ ಹಾಗೂ ಸ್ಕ್ರೀನ್ ಶೇರ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಅಣ್ಣ. ನನಗೋಸ್ಕರ ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗಿದೆ. ಜೊತೆಗೆ ಇವತ್ತು ಈವೆಂಟ್ಗೂ ಬಂದು ಸಪೋರ್ಟ್ ಮಾಡ್ತಾರೆ. ಇಟ್ ಮೀನ್ಸ್ ಅವಟ್. ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿ ಜನ ಥಿಯೇಟರ್ ಕರ್ಸೋದು ತುಂಬಾ ಕಷ್ಟ ಆಗಿದೆ. ಏನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸತಿ ಡೀಸೆಂಟ್ ಆಗಿರೋ ಸಿನಿಮಾನು ಇಲ್ಲ ಚೆನ್ನಾಗಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಜನಕ್ಕೆ ಹೇಳಿ ಪೋರ್ಟ್ರೇ ಮಾಡಿದಾಗ ನೆಕ್ಸ್ಟ್ ಚೆನ್ನಾಗಿರೋ ಸಿನಿಮಾ ಇದ್ದಾಗೂ ಥಿಯೇಟರ್ಗೆ ಜನ ಬರೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಜನಕ್ಕೆ ನಂಬೋದು ಕಷ್ಟ ಆಗುತ್ತೆ ಯಾವ್ದು ಚೆನ್ನಾಗಿದೆ ಅಂತ. ಬಟ್ ಆ ಇಡೀ ಪೋಸ್ಟರ್ಗೆ ಒಂದು ಸ್ಯಾಂಡಲ್ವುಡ್ ಅಲ್ಲಾಗ ವಿಜಯ್ ಸರ್ ಇದ್ದಾಗ ಒಂದು ಫಿಲಮ್ಗಿರೋ ತೂಕನೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ, ಜೊತೆಗೆ ನಮ್ಮ ಸಿನಿಮಾಗೊಂದು ಮ್ಯಾಸಿವ್ ಪಿಲ್ಲರ್ ಅಂತ ಹೇಳಿ ತಪ್ಪಾಗಲ್ಲ. ರಿಯಲಿ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಫಾರ್ ಮಿ. ಹಾಗೆ ಈ ಸಿನಿಮಾದಲ್ಲಿ ಶರತ್ ಲೋಹಿತಾಶ್ವ ಸರ್ ಇದ್ದಾರೆ. ಸೊ ತಂದೆ ಪಾತ್ರ ಮಾಡಿದ್ದಾರೆ. ಸೊ ನನಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಈಸಿ ಆಯ್ತು. ಯಾಕಂದ್ರೆ ನಾನು ಸರ್ ಕೇಳಿದೆ, ಸರ್ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಈ ತರ ಓಕೆನಂತ. ಸೊ ಅವರು ತುಂಬಾ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಜೊತೆಗೆ ತಾರಾಮ್ ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ಪ್ರಮೋದ್ ಶೆಟ್ಟಿ ಸರ್ ಇದ್ದಾರೆ, ಅವ್ರ ಜೊತೆ ಒಂದು ಕಾಂಬಿನೇಷನ್. ನಮ್ಮ ಕಮಿಡಿಯನ್ ಗಿರಿ ಅವರು ಇದ್ದಾರೆ, ಸಂಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವಗಡ ಇದ್ದಾರೆ. ಸೊ ಅದ್ಭುತವಾದ ತಾರಂಗಣ. ರಾಜು ತಾಳಿಕೋಟಿ ಸರ್ ಕೂಡ ಇದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿದೀವಿ. ರಿಯಲಿ ಮಿಸ್ ಹಿಮ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ ಕೂಡ ನನ್ಗೊಂದು ಲೈಫಲ್ಲಿ ಒಂದು ಗ್ರೇಟ್ಫುಲ್ ಫಾರ್ ದಟ್ ಸರ್ ಲಿವ್ ಆಕ್ಟಿವ್ ವಿತ್ ಸಚ್ ಲೆಜೆಂಡ್ಸ್. ಸೊ ಕೊನೆಯದಾಗಿ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಸರ್ ಹಾಗೂ ಮಂಜು ಸರ್ಗೆ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಇಂಥ ಒಂದು ಸಿನಿಮಾ ನನಗೆ ಮಾಡಬೇಕು, ನನಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನನಗೆ ಒಂದೇ ಒಂದು ಏನ್ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಅಂತಲ್ಲ, ಒಂದು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಷ್ಟು ಒಳ್ಳೆ ಕ್ಯಾಸ್ಟಿಂಗ್ ಕೊಟ್ಟು ಇವತ್ತಿನ ದಿವಸ ಒಂದು 4-5 ಜನ ಆರ್ಟಿಸ್ಟ್ ಸೇರಿಸೋದೇ ಕಷ್ಟ. ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತಾರೆ, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾನು ಒಟ್ಟಿಗೆ ಕೂರಿಸಿ ಒಂದು ಡೈರೆಕ್ಟರ್ ವಿಷನ್ಸ್ ನಂಬಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅಪ್ಪಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊನ್ನೆ ಪ್ರಮೋಷನ್ ಎಲ್ಲ ಆದ್ಮೇಲೆ ಇದೆಯಪ್ಪ ನೀನೇನ ಪ್ರಮೋಷನ್ ಮಾಡ್ಬೇಕಾ ಅಂತ ಕೇಳಿದ್ರು. ನನಗೆ ಮಾತು ಕೇಳಿದಾಗ ತುಂಬಾ ನೋವಾಗ್ಬಿಡುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಆದ್ರೂ ಸನ್ಸ್ ಫೇವ್ರೇಟ್ ಇಸ್ ಆಲ್ವೇಸ್ ಇಸ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇವತ್ತಿಗೂ ನಮ್ಮ ಅಪ್ಪ ನನಗೂ ವಯಸ್ಸಾಗಿ ಬೆಳೀತಾ ಇದ್ರು, ನಮ್ಮ ಅಪ್ಪ ಇವತ್ತಿಗೂ ನಂಗೆ ಏನಾರ ಬೇಕಪ್ಪ ಅಂತ ಕೇಳ್ತಾರಲ್ಲ, ಆ ವರ್ಡ್ ಕೇಳಕ್ಕೆ ನನಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕಂದ್ರೆ
ನಮ್ಮ ಅಪ್ಪ ಹತ್ರ ಏನು ಕೇಳಕ್ ಇಷ್ಟಪಡಲ್ಲ, ತುಂಬಾ ವೆರಿ ಹಾನೆಸ್ಟ್. ನಮ್ಮ ಅಪ್ಪಂಗೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆಕ್ಟರ್ ಆಗಿ ನಮ್ಮ ಅಪ್ಪನ ಮುಖದಲ್ಲಿ ಸ್ಮೈಲ್ ತರದೇ ನನ್ನ ಇಂಟೆನ್ಷನ್, ಮೇನ್ಲಿ ಟು ಬಿ ಆನೆಸ್ಟ್. ನನಗೆ ಎಷ್ಟು ಖುಷಿ ಇದೆಯೋ ನನಗೆ ಅದು ಗೊತ್ತಿಲ್ಲ, ಬಟ್ ನನ್ನ ತಂದೆ ಮುಖದಲ್ಲಿ ನನ್ನ ಖುಷಿ ಕಾಣಬೇಕು, ಯಾಕಂದ್ರೆ ನನಗೋಸ್ಕರ ನಮ್ಮ ಅಪ್ಪ ತುಂಬಾ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ ಹೇಳಕ್ ಇಷ್ಟಪಡೋದು. ಬಟ್ ಇವತ್ತಿನ ಇನ್ನೊಂದು ಸ್ಟೇಜ್ ಅಲ್ಲಿ ಎಲ್ಲ ದೊಡ್ಡವ್ರ ಮುಂದೆ ಒಂದು ತುಂಬಾ ಪ್ರೀತಿನ ಒಂದು ಮಾತು ಹೇಳ್ತೀನಿ. ಇನ್ನು ಮುಂದೆ ನೀವು ನನಗೆ ಸಪೋರ್ಟ್ ಇದ್ದು ಪ್ರೀತಿನ ಆಶೀರ್ವಾದ ಮಾಡಿ ಸಾಕು, ಮಿಕ್ಕಿ ನಾನು ಮಾಡ್ತೀನಿ, ನನ್ನ ನಂಬಿಕೆ ಇರಲಿ ಅಂತ ಹೇಳ್ತೀನಿ. ಖಂಡಿತ ನಾನು ಮಾಡ್ತೀನಿ, ದೊಡ್ಡ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ. ನೀವು ಟೆನ್ಷನ್ ತಗೊಂಡು ಏನೋ ಮಾಡಕ್ಕೆ ನನಗೆ ಹೋಗ್ಬೇಡಿ, ಆರಾಮಾಗಿ ನೀವು ಇರಿ, ನಾನು ಮಾಡ್ತೀನಿ, ನಂಬಿಕೆ ಇರಲಿ. ಯಾಕಂದ್ರೆ ನಾನು ಒಂದೇನು ಹೇಳಕ್ ಇಷ್ಟಪಡ್ತೇನೆ, ಇಡೀ ಸಿನಿಮಾದಲ್ಲಿ ತಂದೆ ಮಗ ಮಧ್ಯೆ ಒಂದು ಬಾಂಡ್ ಇಲ್ಲ ಅಂದ್ರೆ ಒಂದು ಸ್ಪೇಸ್ ಇರುತ್ತೆ. ತಂದೆ ಪ್ರಕಾರ ಮಗ ತಪ್ಪು ಅನ್ಕೋತಾರೆ, ಮಗ ಪ್ರಕಾರ ತಂದೆ ತಪ್ಪು ಅನ್ಕೋತಾರೆ. ಬಟ್ ನನಗೆ ಯಾವಾಗಲೂ ನಾನು ನಂಬೋದೇನು ಅಂತ ಹೇಳಿದ್ರೆ, ನಿಜವಾಗ್ಲೂ ಮಗನ ಒಂದು ಇಂಟೆನ್ಷನ್ ಇದ್ದಾಗ ತಂದೆ ಆದವರು ನಂಬಿ ಮಗನ ಬಿದ್ದರೆ ಹಿಡ್ಕೋತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟರೆ ಸಾಕು, ಮಕ್ಕಳು ನಾವು ಖಂಡಿತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನಿಲ್, ಸುಮನ್ ಅವರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ ರಕ್ಷಿತ್ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ರೋಲ್ ಬಂದು ಪಾಪ ನನಗೋಸ್ಕರ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಯಾಕಂದ್ರೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, 10 ವರ್ಷ ಆಯ್ತು ಮನೇಲಿ ಮದುವೆ ಆಗು ಅಂತ ಕೇಳ್ತಾರೆ. ಇಲ್ಲ, ಸಿನಿಮಾಗೆ ಕೆರಿಯರ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. 2015 ಆಕ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ರಂಗಣ್ಣವ್ರ ಮಿಸ್ಸಸ್ ಮೇಡಮ್ ಹತ್ರ. ಮನೇಲಿ ಮದುವೆ ಬೇರೆ ಆಗು ಅಂತ ಹೇಳ್ತಾರೆ. ಜೀವನದಲ್ಲಿ ಏನ್ ಮಾಡಿದ್ವಿ ಗುರು ನಾವು ಅಂತ ಹಿಂದೆ ತಿರುಗಿ ನೋಡಿದ್ರೆ, ಸಿನಿಮಾ ಬಿಟ್ಟರೆ ಬೇರೆ ಏನು ನಾನು ಎಲ್ಲೂ ಹೋಗಿಲ್ಲ, ಏನು ಕಲ್ತಿಲ್ಲ, ಸಿನಿಮಾಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದು. ಸೊ ಸಿನಿಮಾ ನನ್ನ ಉಸಿರು. ತಪ್ಪಿದ್ರೆ ಹೇಳಿ ತಿಳ್ಕೊತೀನಿ, ಬೆಳೆಸಿ ಬೆಳಿಗ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ದಾರಿಯಲ್ಲಿ ತುಂಬಾ ಜನರು ನಡೆಯುವಂತಾಗ್ಲಿ ಅಂತ ಹೇಳ್ತಾ, ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಮಾರುತ ಚಿತ್ರತಂಡದ ಎಲ್ಲರೂ ಇಲ್ಲಿದ್ದಾರೆ, ದಿಗ್ಗಜರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರಿಗೂ ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ. ನನಗೆ ತುಂಬಾ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು, ನಿಮ್ಗೆ ಯಾರು ಕಾಂಪಿಟಿಷನ್ ಅಂತ. ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ, ನಾನೇ ಕಾಂಪಿಟಿಷನ್ ಅಂತ. ಬಟ್ ಐ ಗೆಸ್ ಈ ಸತಿ ನವೆಂಬರ್ 21ಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರುತ, ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್, 2 ಸಿನಿಮಾನ ನೋಡಿ ದಯವಿಟ್ಟು. 2 ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಂಡ್ ಮಾರುತಕ್ಕೆ ಬರಬೇಕು ಅಂತಂದ್ರೆ, ಎಲ್ಲ ಹೇಳ್ದಂಗೆನೆ ತುಂಬಾ ದಿಗ್ಗಜರಿದ್ದಾರೆ, ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಮುಂಚೆ ಕೂಡ ಹೇಳಿದೀವಿ ಇದ್ರ ಬಗ್ಗೆ. ಬಟ್ ನಂಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರು ಹೇಳ್ತಾ ಇದ್ರು ದಟ್ ಏನ್ ಕಲಿತಿರೋ ಬಿಡ್ತಿರೋ, ಡಿಸಿಪ್ಲಿನ್ ಒಂದು ಕಲ್ತ್ಕೊಂಡ್ ಬರ್ತೀರಿ ನೀವು ಅಂತ. ದಟ್ ಇಸ್ ಸೋ ಟ್ರೂತ್ ಸರ್. ಅಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಆದ್ರೂ ಕೂಡ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನೀವೇನನ್ನ ಬಿಲೀವ್ ಮಾಡ್ತಿರಲ್ಲ, ನೀವು ಅದನ್ನ ಬಿಟ್ಟು ಆ ಕಡೆ ಹೋಗಿಲ್ಲ. ಅಂಡ್ ಐ ಗೆಸ್ ದಟ್ ಇಸ್ ಟ್ರೂಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಅಂಡ್ ಎಲ್ರು ನಿಮ್ಗೆ ಹೆದರ್ತಾರೆ ಸರ್, ಹೇಗೆ ಏನು ಅಂತ ಗೊತ್ತಿಲ್ಲ ನಂಗೆ. ಬಟ್ ಪಾಪ ಅವರು ಅಂತ ಅನ್ಸುತ್ತೆ, ಒಂದೊಂದ್ಸತಿ ತುಂಬಾ ಮಗು ತರನೇನೆ ಇರ್ತಾರೆ, ಒಂದೊಂದ್ಸತಿ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ, ರೇಗಾಡ್ತಾರೆ. ಬಟ್ ತುಂಬಾ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ, ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹ್ಯಾಸ್ ಬೀನ್ ಸೋ ಗುಡ್ ಸರ್. ನನ್ನನ್ನ ಫಸ್ಟ್ ಡೇ ಇಂದ ಎಂಡ್ ತನಕ ಪುಟ್ಟಿ ಅಂತಾನೇನೆ ಹೇಳ್ತಾ ಇದ್ರಿ. ಈಗ ಕೂಡ ನನ್ ಪುಟ್ಟಿ ಅಂತಾನೇನೆ ಕರಿತೀರಾ ನೀವು. ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರನೇನೆ ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದದು ಆ ಹೆದರಿಕೆ ಜೊತೆಗೇನೆ ಬರ್ತೀವಿ. ಬಟ್ ಅದನ್ನ ನೀವು ತುಂಬಾನೇ ಈಸಿಯಾಗಿ ನಂಗೆ ತುಂಬಾನೇ ಕಂಫರ್ಟಬಲ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಅಗೇನ್. ವಿಜಯ್ ಸರ್, ನಿಮ್ ಹೆಸರು ತಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ. ಎಲ್ರೂ ಕೇಳ್ತಾ ಇದ್ರು ವಿಜಯ್ ಸರ್ ಇಂದ ಏನ್ ಕಲ್ತ್ರಿ ಅಂತ. ಅವ್ರಷ್ಟು ದೊಡ್ಡ ಸೂಪರ್ ಸ್ಟಾರು, ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ, ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ. ನಾನು ಅವ್ರಿಗೆ ಒಂದ್ ಮಾತು ಹೇಳಿದೆ, ದಟ್
ಒಂದ್ ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟ್ ಇಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ. ಅಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮ್ಗೆ ಗೊತ್ತಾಗಿದ್ಯೋ ಇಲ್ಲೋ ಅದು, ನಾವು ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ, ಲೈಕ್ ಹಿಂಗೆ ಸಲಗ ಅಂತ ಹೇಳ್ತಾರೆ. ನೀವ್ ಹೇಳಿದ್ ಕರೆಕ್ಟು, ವಿನಯ್ ಅವ್ರು ಹೇಳಿದ್ ಕರೆಕ್ಟು. ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ, ನೋಡಿದ್ರೆ ಹಿಂಗ್ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ. ಹಿ ಹ್ಯಾಸ್ ಬಿನ್ ಸೋ ಸೆಟ್ ಅಲ್ಲಿ. ಎಸ್ ನಾರಾಯಣ್ ಸರ್ ಏನಾದ್ರು ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು. ಅವರ ಡೈರೆಕ್ಟ್ರಿಗೆ, ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ ಅಲ್ಲಿ, ಅದನ್ನ ನೋಡಿ ಕಲಿಬೇಕು ಸರ್. ಅಂಡ್ ನಿಮ್ಮಂತ ಸೀನಿಯರ್ಸ್ ಈ ತರ ಅಂದ್ರೆ ಅಷ್ಟು ಡಿಸಿಪ್ಲಿನ್ ಇಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು ನಮ್ಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್. ಐ ಗೆಸ್ ನೀವು ಕಲ್ಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂತೀನಿ. ಅಂಡ್ ಮುಂದೆ ಒಂದಿನ ನಿಮ್ ಜೊತೆ ನೀವು ಕೆಲಸ ಮಾಡಕ್ಕೆ ನಂಗೆ ಸಿಗ್ಲಿ. ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ. ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಇನ್ ಚಿಕ್ಕಮಂಗ್ಳೂರಲ್ಲಿ. ಆ ಚಳಿಯಲ್ಲಿ ಅಂಡ್ ಫುಲ್ ಸೆಟ್ ಇತ್ತು. ಆಗ ರಂಗಾಯಣ ರಘು ಸರ್ ಇದ್ರು, ತಾರಮ್ಮ ಇದ್ರು, ಸಾಧು ಕೋಕಿಲ, ಸಾಧು ಸರ್ ಇದ್ರಂತೂ ಬಿಡಿ ಹೇಳ ಸರ್. ಎಸ್ ನಾರಾಯಣ್ ಸರ್ ಅವತ್ತೂ ಹೇಳ್ತಾ ಇರೋರು, ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ, ನೀವು ಸಾಧು ಸರ್ ಎಲ್ಲಿರ್ತಾರ ಅಲ್ಲಿ ಕುತ್ಕೋಬೇಡಿ ಅಂತ. ಬಿಕಾಸ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬಾನೇ ಗರ್ಲ್ ನೆಕ್ಸ್ಟ್ ಡೋರ್ ಅಂಡ್ ಅದೇನೋ ಒಂದು ಪೇನ್ ಅಲ್ಲಿ ಇರುವಂತಹ ಪಾತ್ರ ಅದು. ಅಂಡ್ ಎಲ್ಲೋ ಒಂದ್ ಕಡೆ ಅವರಿಗೆ ಅನಿಸ್ತಾ ಇತ್ತು, ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ. ಅವ್ರು ತುಂಬಾ ಸೀನಿಯರ್ ಆಕ್ಟರ್ಸ್, ತುಂಬಾ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೆಂಗೆ ಸ್ವಿಚ್ ಮಾಡ್ಬೇಕು, ತಮ್ಮ ಪರ್ಸನಲ್ ಲೈಫ್ ಇಂದ ಹೇಗೆ ಬೇಗ ಪಾತ್ರಕ್ಕೆ ಬರ್ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ಯು ಸೋ ಕನ್ಸರ್ನ್ ದಟ್ ಇವಳು ಮಾಡ್ತಾಳೋ ಇಲ್ಲೋ, ನಂತರ ನಗಾಡ್ತಾ ಕೂತ್ಬಿಡ್ತಾಳೆ, ಸಾಧು ಸರ್ ಏನೇನು ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ, ಅವ್ರ ಜೊತೆ ಮಾತ್ರ ಕೂರ್ಬೇಡ ಅಂದ್ರೆ ಸೀನ್ ಟೈಮಲ್ಲಿ ಅಂತ ಹೇಳೋರು. ಸೊ ತುಂಬಾ ಫನ್ ಮಾಡಿದೀವಿ. ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು. ಒಂದು ಬೇಜಾರು ಅಂತಂದ್ರೆ ರವಿ ಸರ್ ಸಿನಿಮಾದಲ್ಲಿ ಇದ್ದಾರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್. ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಜರ್ನಿ ಈಸ್ ಸ್ಟಿಲ್ ವೆರಿ ಲಾಂಗ್. ಇನ್ನು ತುಂಬಾ ಸಿನಿಮಾಗಳನ್ನ ಮಾಡಾಕಿದೆ. ಇನ್ನು ತುಂಬಾ ಸತಿ ಹೀಗೆ ನಿಮ್ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ. ಅಂಡ್ ಶ್ರೇಯಸ್, ನೀವ್ ನನ್ ಬಗ್ಗೆ ಹೇಳಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ, ನಾನು ಹೇಳಲ್ಲ. ಈಗ ನೀವೇನು ಕೇಳಿಲ್ಲ ನನ್ ಬಗ್ಗೆ? ಇದ್ದೇ ಆಯ್ತು. ಬಟ್ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆಫ್ ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಅಂಡ್ ನಾವು ತುಂಬಾ ನಮ್ಮ ಐ ಗೆಸ್ ಥಾಟ್ ಪ್ರಾಸೆಸ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ತುಂಬಾ ಏನೇನೋ ಮಾತಾಡ್ಕೋತಾ ಇರ್ತೀವಿ, ಚೆನ್ನಾಗಿ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತೆಲ್ಲ. ಅಂಡ್ ನಾವು ಮಾತಾಡ್ದಾಗ್ಲೆಲ್ಲ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಐ ಗೆಸ್ ಅವ್ರೇನ್ ಹೇಳ್ತಾ ಇದ್ರಲ್ಲ, ಐ ವಾಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ. ಬಟ್ ಆದ್ರೂ ನಿಮ್ಗೆ ಬೇಗ ಹುಡುಗಿ ಸಿಗ್ಲಿ, ಆಯ್ತಾ? ಆಲ್ ದ ಬೆಸ್ಟ್. ಅಂಡ್ ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್. ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳಿದ್ದೀನಿ ನಾನು. ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಇವತ್ತು ಪಾತ್ರ ಇದೆ, ನೀವೇನೇ ಮಾಡಬೇಕು ಅಂತ ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಅವ್ರು ಕೌಸಲ ಸುಪ್ರಜಾರಾಮ ಜಸ್ಟ್ ನೋಡಿದ್ರು. ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ, ತುಂಬಾ ಸ್ಟ್ರಿಕ್ಟ್, ಅವ್ರು ಬೈತಾರೆ ಅವರು, ಅದೆಲ್ಲ ಏನಿಲ್ಲ. ಅವರು ಕೂಡ ತುಂಬಾನೇ ಸ್ವೀಟ್, ರಮೇಶ್ ಯಾದವ್ ಕೂಡ. ಅಂಡ್ ಅವರಿಂದ ಐ ಗೆಸ್ Maruta is Maruta today, and we are able to release it on whatever date, like 21st November, just because of them. And ನಮಗೆ ತುಂಬಾನೇ ಕನ್ವೀನಿಯಂಟ್ ಆಗಿ ನೋಡ್ಕೊಂಡಿದ್ದಾರೆ ಕೂಡ. ಐ ಗೆಸ್ ಅವರು ಇನ್ನು ಹಲವಾರು ಇಂಥ ಸಿನಿಮಾಗಳನ್ನ ಮಾಡಂಗಾಗ್ಲಿ, ಅಂಡ್ ಎಲ್ಲಾ ಸಿನಿಮಾಗಳಿಗೂ ನನ್ನನ್ನೇ ತಗೊಳಂಗಾಗ್ಲಿ. ಎಸ್, ಇನ್ನು ತುಂಬಾ ಜನರ ಹೆಸರು ಬಿಡ್ತಾ ಇದ್ದೀನಿ. ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್, ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನವೆಂಬರ್ 21ಕ್ಕೆ. ಹಾಗೆ ನನ್ನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಐ ಸೈನ್ ಆಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಣೀತಾ ಅವರೇ. ಇಷ್ಟೊಂದೆಲ್ಲ ಚಿತ್ರಗಳನ್ನು ಮಾಡಿದ್ರು ಕೂಡ ಈ ಸ್ಟೇಜ್ ಫಿಯರ್ ಅನ್ನೋದು ಇದೆಯಲ್ಲ, ಅದು ಇವತ್ತಿಗೂ ಇದೆ, ಈಗಲೂ ಇದೆ. ಆದ್ರೆ ಈ ಇಬ್ಬರು ಮಕ್ಕಳು ಮಾತಾಡಿದ್ ನೋಡಿದಾಗ ಏನು ಅದ್ಭುತ ಅನ್ಸುತ್ತೆ. ಅದೇನೋ ಕಾಲದ ಮಹಿಮೆನೋ ಏನೋ, ಎಷ್ಟು ತಯಾರಿ ಮಾಡಿಕೊಂಡು ಬರ್ತಾರೆ.
ಎಷ್ಟು ನಿರರ್ಗಳವಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ, ಕ್ಲಾರಿಟಿ ಇರುತ್ತೆ. ಸೊ ಅವರಿಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಒಳ್ಳೇದಾಗ್ಲಿ ಇಬ್ರಿಗೂ. ಅಂಡ್ ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ನಿರ್ಮಾಪಕರಿಗೆ, ಮಂಜಣ್ಣಂಗೆ, ರಮೇಶ್ ಯಾದವ್ ಸರ್ಗೆ, ದುನಿಯಾ ವಿಜಯ್ ಸರ್ಗೆ, ಎಸ್ ನಾರಾಯಣ್ ಸರ್ಗೆ, ಮೇಡಮ್ ಅವ್ರಿಗೆ, ಅಂಡ್ ಅಫ್ಕೋರ್ಸ್ ಬೃಂದ, ಎಲ್ರಿಗೂ. ಒಂದು ಸಾಧಕರೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿದಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರುತ ಆಗುತ್ತೆ. ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳಬೇಕು. ನನಗೆ ಮೊಟ್ಟ ಮೊದಲನೇ ಅವಕಾಶ ಅವ್ರ ಜೊತೆನಲ್ಲಿ ಸಿಕ್ಕಿದ್ದು ಈ ಚಿತ್ರದ ಮುಖಾಂತರ. ನಾನು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ಕೊಳ್ಳೋ ಮನೋ. ಹಾಗೆ ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ದ ಒಂದು ಅದ್ಭುತವಾದ ವಿಚಾರ ಅಂತ ಅನ್ಕೋತೀನಿ. ಯಾಕಂದ್ರೆ ಲೆಜೆಂಡರಿ ಡೈರೆಕ್ಟರ್ ಅವರು, ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ವಿಷ್ಣು ಸರ್ ಅವರ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಅಣ್ಣ ಅವರ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅಂತವರ ನಿರ್ದೇಶನದಲ್ಲಿ ನಮಗೊಂದು ಅವಕಾಶ ಸಿಗೋದಿದೆಯಲ್ಲ, ಅದೊಂದು ಅದ್ಭುತವಾದ ವಿಚಾರ. ನನ್ನ ಮಟ್ಟಕ್ಕಂತೂ ಅದು ಅವಿಸ್ಮರಣೀಯ. ಅಂಡ್ ಮಂಜಣ್ಣ ನನಗೆ ಯಾವಾಗಲೂ ಸರ್ಪ್ರೈಸಸ್ ಕೊಟ್ಟಿರೋದು. ಅವ್ರ ಜೊತೆ ನನಗೆ 2 ಚಿತ್ರ ಮಾಡಿರೋದು. ಒಂದು ಶಿಕಾರಿ ಅಂತ ಕನ್ನಡ ಮತ್ತೆ ಮಲಯಾಳಂ, ಮಮ್ಮೂಟಿ ಸರ್ ಜೊತೆ ಆಕ್ಟ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಮಂಜಣ್ಣ ಅವರಿಂದ. ಸೊ ಬಹಳ ಮೆಮೊರಬಲ್ ಚಿತ್ರಗಳು ಅದು. ಮತ್ತೆ ಈ ಚಿತ್ರ ರಮೇಶ್ ಯಾದವ್ ಸರ್, ಆಲ್ವೇಸ್ ಸ್ಮೈಲಿಂಗ್ ನಿರ್ಮಾಪಕರು. ಅವರು ನನಗೆ ಬಹಳ ವರ್ಷಗಳ ಹಿಂದೆ ಕೆಂಚ ಅಂತ ಒಂದು ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರ ನಿರ್ಮಾಣದ ಚಿತ್ರ ಅದು. ಅಂಡ್ ನನ್ನ ಇನಿಷಿಯಲ್ ಡೇಸ್ ಅದು ಆಸ್ ಅನ್ ಆಕ್ಟರ್ ಬೆಳೀತಾ ಇರೋ ಹಂತದಲ್ಲಿ ಸಿಕ್ಕಂತ ಒಂದು ಅದ್ಭುತವಾದ ಖಳನಾಯಕನ ಪಾತ್ರ. ಅವರು ಮತ್ತೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಬಹಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಅಂಡ್ ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್, ಯಾರು ಗೊತ್ತಿಲ್ಲ. ಅಂಡ್ ನಮಗೆ ಏನಂತಂದ್ರೆ, ನಾವು ಕಲಾವಿದರುಗಳು ಪಾತ್ರಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವಾರು ವ್ಯಕ್ತಿಗಳನ್ನ ನಾವು ಆಗಾಗ ಸಂಧಿಸಿದಾಗ ಸಿಗೋ ಒಂದು ಸುಖ ಇದೆಯಲ್ಲ. ನಾವು ಪಾತ್ರಗಳು ಮಾಡ್ತಾ ಹೋಗ್ತೀವಿ, ಅವರು ಮಾಡ್ತಿರ್ತಾರೆ, ನಾವು ಮಾಡ್ತಿರ್ತೀವಿ. ಬಟ್ ಒಂದಷ್ಟು ವಿಚಾರ ವಿನಿಮಯಗಳು, ಒಂದಷ್ಟು ಮೆಲುಕು ಹಾಕ್ತಿವಿ, ನಾನಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಒಂದಷ್ಟು ಶೇರಿಂಗ್ ಇರುತ್ತೆ. ನಮಗೆ ಸುಖ ಸಿಗೋದು ಅಂತ ಸಮಯದಲ್ಲೇ ಕಲಾವಿದರಾಗಿ. ಸೊ ಅದು ನನಗೆ ಅವ್ರ ಜೊತೆನಲ್ಲಿ ನಾವು ಭೀಮಾ ತೀರದಲ್ಲಿ ಚಿತ್ರ ಮಾಡಬೇಕಾದ್ರೂ ಆಯ್ತು. ಲ್ಯಾಂಡ್ ಲಾರ್ಡ್ ಅಂತ ಅವರ ಇನ್ನೊಂದು ಚಿತ್ರ, ಅದು ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ. ಅಂಡ್ ರಾ ರಸ್ಟಿಕ್ ರಫ್ ಅಂತ ಏನಾದ್ರು ಅದಕ್ಕೆ ಸಿಂಬಲ್ ಅಂತ ಏನಾದ್ರು ಇದ್ರೆ ಅದು ಒಂಟಿ ಸಲಗ ದುನಿಯಾ ವಿಜಯ್ ಅವರು. ಅಂಡ್ ಅಫ್ಕೋರ್ಸ್ ರಂಗಾಯಣ ರಘು ಇದ್ರು, ಅಂಡ್ ಸಾಧು ಕೋಕಿಲ ಅವರಿದ್ರು. ಅಂಡ್ ಸಾಕಷ್ಟು ಜನ ನಮಗೆ ಅದೇನೋ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ದೋ ಏನೋ ಗೊತ್ತಿಲ್ಲ, ಒಂದಷ್ಟು ಪಾತ್ರಗಳನ್ನ ಮಾಡೋದ್ರ ಜೊತೆಯಲ್ಲಿ ಒಂದಷ್ಟು ನಾವು ಸೇರಿ ಕಾಲ ಕಳಿತೀವಲ್ಲ, ಅದು ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು, ಬಹಳ ಖುಷಿ ಕೊಡುವಂಥದ್ದು, ಸುಖ ಕೊಡುವಂಥದ್ದು. ಅಂಡ್ ನಾನು ಈಗ ಶ್ರೇಯು ಹೇಳಿದಾಗ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಮರ್ತೋಗ್ಬಿಡ್ತೀನಿ ಮಾತಾಡ್ಬೇಕಾದ್ರೆ, ತಪ್ಪು ತಿಳಿಬೇಡಿ. ಅಂಡ್ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂತ ಒಂದು ಪಾತ್ರ. ಮಂಜಣ್ಣನ ಬಗ್ಗೆ ಹೇಳಬೇಕು. ಮಂಜಣ್ಣ ಯಾವಾಗಲೂ ಅಪ್ರೋಚ್ ಮಾಡೋದು ಯಾವಾಗ ಅಂತಂದ್ರೆ, ಆ ಪ್ರೀತಿ, ಆ ಪ್ರಾಮುಖ್ಯತೆ ಕೊಡ್ತಾರೆ, ಅದನ್ನ ನಾವು ನಿರಾಕರಿಸೋದಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗಿನ ಒಂದು ಗೌರವ ನಮ್ಮ ನಿರ್ಮಾಪಕರು ಮಂಜಣ್ಣ ಕೊಡ್ತಾರೆ. ಸೊ ಅದು 2 ಸರಿ ಆಯ್ತು. ಅದು ಶಿಕಾರಿ ಸಮಯದಲ್ಲಿ ಒಂದ್ಸರಿ, ನಂತರ ಈ ಚಿತ್ರದಲ್ಲಿ ಬಹಳ ವಿಶೇಷವಾದಂತ ಪಾತ್ರ. ಅಂಡ್ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ನನಗೂ ಬಹಳ ಅವ್ರ ಬಗ್ಗೆ ಕೇಳಿದೆ. ಬಹಳ ಪರ್ಫೆಕ್ಷನಿಸ್ಟ್, ಬಹಳ ಸೀರಿಯಸ್ ಮನುಷ್ಯ. ಸರ್ ಕೇಳಿದ್ರು, ಹೌದಾ ಹಿಂಗೆಲ್ಲ ನನ್ನ ಬಗ್ಗೆ ಏನೇನೋ ಇಮೇಜ್ ಇದೆ ಅಂತ, ನಿಮಗೂ ಹಂಗೆ ಅನಿಸ್ತಾ ಅಂತೆಲ್ಲ ಕೇಳಿದ್ರು ನನಗೆ. ಬಟ್ ನಮಗೆ ಮೊದಲಿಂದ ಒಂದು ಸ್ವಲ್ಪ ಅಭಿನಯವನ್ನ ಆರಾಧಿಸೋದ್ರಿಂದ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದರಿಂದ ಮೊದಲಿಂದ ನಮಗೆ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ನಿರ್ದೇಶಕರುಗಳು ನಮ್ಗೆ ಸಿಕ್ಲಿ, ಏನೋ ಅದರೊಳಗೆ ತೊಡಗಿಸ್ಕೊಳ್ಳೋಣ, ಜೀವಿಸ್ಕೊಳ್ಳೋಣ ಪಾತ್ರ ಅನ್ನೋದು ಎಷ್ಟೋ ಸಮಯ ಇರ್ತದೆ. ಬಟ್ ಕೆಲವಾರು ಸಮಯ ನಮಗೆ ಆ ತರದ ಪಾತ್ರಗಳು, ಆ ತರದ ಕಥೆಗಳು, ಆ ತರದ ನಿರ್ದೇಶಕರು ಸಿಗದೆ ಹೋಗ್ಬಿಡುತ್ತೆ. ಸೊ ಬಹಳ ಅದ್ಭುತವಾಗಿತ್ತು ಅವ್ರ ಜೊತೆಲಿನ ಎಕ್ಸ್ಪೀರಿಯನ್ಸ್. ನನ್ನ ಕಡೆಯಿಂದ ಏನಾದರೂ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಏನಾಗ್ಬಿಡೋದು, ನನಗೆ ಸಮಾಧಾನ ಆಗದಲ್ಲ ಇದ್ದಾಗ 1 more ಅಂದ್ಬಿಡ್ತಿದ್ದೆ, ನಂಗೆ ಗೊತ್ತಿಲ್ಲದೆ.
ಬಟ್ ಎಸ್ ನಾರಾಯಣ್ ಸರ್ ಅವರು ಎಂತ ನಿರ್ದೇಶಕರು ಅಂತಂದ್ರೆ ನಾನಿರ್ಬೇಕಾದ್ರೆ ನಿಂದೇನಯ್ಯ ಅಂತ ಕೇಳುವಂತವ್ರು. ಸೊ ಹಾಗಾಗಿ ಅದು ಗೊತ್ತಿಲ್ಲದೆ ಮಾಡಿರುವಂತದ್ದು. ಆ ತರದ ಪ್ರಮಾದಗಳಾಗಿದ್ರೆ ದಯಮಾಡಿ ಎಸ್ ನಾರಾಯಣ್ ಸರ್ ಅವರು ಕ್ಷಮಿಸಬೇಕು. ಯಾಕೆಂತಂದ್ರೆ ಅದನ್ನ ಅವ್ರನ್ನ ಓವರ್ಟೇಕ್ ಮಾಡುವಂತದ್ದಲ್ಲ, ನಿರ್ದೇಶಕರನ್ನ ಓವರ್ಟೇಕ್ ಮಾಡುವಂತದ್ದಲ್ಲ. ಆದ್ರೆ ನಮಗೆಲ್ಲೋ ಸಮಾಧಾನ ಆಗಿರಲ್ಲ. ಯಾವುದೋ ಒಂದು ಎಕ್ಸ್ಪ್ರೆಷನ್, ಯಾವುದೋ ಒಂದು ವಾಕ್ಯವೋ, ಯಾವುದೋ ಒಂದು ಪದವೋ, ಇನ್ನೂ ಏನೋ ಬೇಕು, ಅದು ಡಬ್ಬಿಂಗ್ ಅಲ್ಲಿ ಆಯ್ತದು. ಸೊ ಆ ತರದ್ದು ಆದಾಗ ನಮಗೂ ಏನೋ ತಪ್ಪು ತಿಳ್ಕೊಂಡ್ಬಿಟ್ರೇನಪ್ಪ ಅಂತ ನಂತರ ಅನ್ಸಿರುತ್ತೆ. ಸೊ ಆ ತರದ್ದು ತಮ್ಗೇನಾದ್ರು ಆಗಿದ್ರೆ ದಯಮಾಡಿ ಕ್ಷಮಿಸಿ ಸರ್. ಒಟ್ಟಾರೆ ಒಂದು ಅದ್ಭುತವಾದ ಅನುಭವ, ಖುಷಿ ಕೊಡ್ತು. ಏನು ಅಂತಾರಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಮನೆಗೆ ಹೋಗಿ ವಾಪಸ್ ದಿನ ಮೇಲೆ ತಲೆ ಇಟ್ಟಾಗ ಖುಷಿ ಪಡಬೇಕು ವ್ಯಕ್ತಿಗೆ, ನೆಮ್ಮದಿ ನಿದ್ದೆ ಬರಬೇಕು. ಅದಾಯ್ತು ಈ ಚಿತ್ರದ ಮುಖಾಂತರ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿರ್ಮಾಪಕರೇ, ಅಂಡ್ ವಿಜಯ್ ಸರ್ ಅಂಡ್ ಬೋತ್ ಆಫ್ ದೀಸ್ ಯಂಗ್ಸ್ಟರ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಚಿತ್ರ 21ಕ್ಕೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ದಯಮಾಡಿ ಎಲ್ಲ ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ನನಗೆ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾರುತ ತಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಮಾರುತ ಸಿನಿಮಾಕ್ಕೆ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಕ್ಯಾಪ್ ಆಗಿತ್ತು. ಸಿನಿಮಾ ಮಾಡೋದು ಸರ್ ಅಂದರು, ಮಾಡಿ ಸರ್ ಅಂದೆ. ಕತೆ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಅಂದೆ. ಎಸ್ ನಾರಾಯಣ್ ಅಂದಾಗ ನನಗೆ 2ನೇ ದಾಟಿ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು, ಏನು ಕೊಡಬೇಕು, ಇದರಿಂದ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅದು ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದ್ರ ಕೊಡೋದಾಯಿತು, ಎಲ್ಲ ಮುಗಿದಿದ್ದೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಶ್ರೇಯಸ್ ಇದ್ದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಇನ್ನೊಬ್ಬರು ಬೇಕಲ್ಲ ಸರ್, ಒಂದು ಯಾರು ಮಾಡೋದು ಚಂದ ಸರ್? ಸರ್ ಮೊದಲನೇದಾಗಿ ವಿಜಯ್ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಯ್ ಮಾಮ ಬಿಡಿ ಮಾತಾಡ್ತೀನಿ ನಾನು, ನಮ್ದು ಅವ್ರದ್ದೊಂದು ತುಂಬ ರಿಲೇಷನ್ ಇರ್ತದೆ, ನಮ್ಮ ಮಾಮ ಮಾತಾಡ್ತೀವಿ ಮಾಡಿದ್ವಿ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರು ರೇಗಿಸ್ಕೊಂಡು ಆತ ಒಂದಿರ್ತೀವಿ. ನಾವು ಆಲ್ರೆಡಿ 2-3 ಸಿನಿಮಾ ಮಾಡ್ತೀವಿ. ಆ ರಿಲೇಷನ್ ಚೆನ್ನಾಗಿ ಕೇಳಿದಾಗ ಸರಿ ಮಾಡೋಣ, ಮಾಡ್ಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ಗೆ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾನವರು. ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ ನಮ್ಮ ಬಿದ್ದಪ್ಪರಿಗೆ ಪಾಪ ಅವ್ರು ಯಾವುದೋ ಶೂಟಿಂಗ್ ಇತ್ತು, ಹೇಳಿಲ್ಲ ಸರ್ ಈ ಥರ ಹಿಂಗೈತೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋರು ಮ್ಯಾನೇಜರು ನಾವು ಮಾಡಿಕೊಡ್ರು. ನಿಜವಾಗ ನಿಮ್ಗೆ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ, ಕೊರತಲ್ಲಿ ಇರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ಏನಪ್ಪ? ನಾನೇನು ಇಲ್ದೇ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ನೀವು ಮಾಡಿದ್ದೀನಿ, ಕೂತ್ಕೊಂಡಿದ್ರು ಓದಿ ಊಟ ಮಾಡೋದು. ವಾಟ್ ಇಸ್ ಯುವರ್ ನೆಕ್ಸ್ಟ್ ಚಿಂತೆ? ಅವ್ರನ್ನ ಧೈರ್ಯ ಕೇಳ್ತಾನೆ, ಹೌದು ಕಣೋ ನೀನೆಲ್ಲ ಕೇಳ್ತಿಲ್ಲ, ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮಂದೇನೋ ತೆಗೀರಿ ಅಂತಾರೆ. ಅದನ್ನು ಒಂದ್ಸತಿ ಭಯ ಏನು ನೀವು ಅಷ್ಟೇ. ಅದಕ್ಕೆ ಹೇಳಿದೆ ಜವಾಬ್ದಾರಿ ತೊಗೊಳಪ್ಪ, ಜವಾಬ್ದಾರಿ ತಗೋ. ಅವ್ನಿಗೆ ಏನೂ ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಇಷ್ಟೊಂದು ಒಳ್ಳೆ ನಾಬೇಡ, ನಾನು ಅದು ಅನ್ನಿಸ್ತೆ ಹೇಳ್ತೇನೆ. ನಮ್ಮ ಥರ ವಿಜಿ ಥರ ಚೆನ್ನಾಗಿರ್ತದೆ. ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿ ಯಾರು ಲವ್ ಮಾಡಿದ್ರಲ್ಲಪ್ಪ ಮಾಡಿಬಿಡ್ತಾನೆ, ತೊಂದರೆನೇ ಇಲ್ಲ ಅಂದರೆ ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ. ಒಂದು ಹುಡುಗಿ ಹುಡ್ಕೋದೇ ಕಷ್ಟ. ಅದು ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಯಾವುದು ಕೊಡಿಸಿಲ್ಲ, ಇರಲಿ ಮೈ ಡೈರೆಕ್ಟ್ರ್ ಇರಲಿ, ಪಾಪ ಅವ್ರಾಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಗೆ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ಇಲ್ಲ 4 ದಿನ ಮಾಡಮ್ಮ ಅಂದಿಲ್ಲ ಸರ್, 1 ದಿನ ಪಾತ್ರ ಸಾಕ್ತಂದೆ. ಆ್ಯಕ್ಚುಲಿ ಅವ್ರು ಚೆಸ್ಟಿಗೆ ಫೋನ್ ಮಾಡಿದ್ರು, ಅವ್ರು ಯೂಟ್ಯೂಬ್ ಹೋದು ಬರ್ತಿದ್ದೀನಿ ಕಣಂದ್ರೆ. ಎಷ್ಟೊತ್ತಾಗುತ್ತೆ ಸರ್? ಮುಕ್ಕಾಲು ಬೇಡ, ನಾಳೆ ನಾನೇ ಬರ್ತೀನಿ ಬಿಡಿ, ಸಿಕ್ತಿ ಮಾತಾಡ್ತೀನಿ ಬಿಟ್ಟು ಹೇಳ್ಬಿಟ್ಟೆ. ಯಾಕಂದ್ರೆ ಅವರು ಬರೀ ರೆಡಿ ಇದ್ರು. ಇವತ್ತು ಸಾಧು ಮತ್ತು ರಂಗಾಯಣರು ಇಬ್ಬರು ಮಿಸ್ಸು. ರಂಗಾಯಣರು ಸರ್ ಮೊನ್ನೆ ಫಂಕ್ಷನು ಸೌತ್ ಔಟ್ ಆಫ್ ಯಾವುದೋ ಇದಕ್ಕೋದ್ರು, ಅವ್ರು ಇನ್ನೊಂದು ಸತಿ ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ರ. ನನ್ನ ಸಿನಿಮಾಗೆ ಇವತ್ತು ನನಗೆ ಗೊತ್ತಿಲ್ಲದೆ ನನ್ನ ಒಬ್ಬ ಹೀರೋ ಮಂಜಾಣ ನಿನ್ಗೇನು ಮಾಡೋಕೆ ಹೋದ್ರು, ನನಗೇನು ಬೇಡ ಬಜಿ ನೀನು ಬಂದು ಚೆನ್ನಾಗಿರ್ತಾರೆ ಅಂತೇಳಿ ಏನು ಮಾಡೋಕೆ ಹೋದ್ರು, ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ. ನಾನು ಟ್ರೈಲರ್ ಎಲ್ಲ ಕಳಿಸಿದೆ. ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಏನು ಇಷ್ಟೊಂದು ತಾರಗಳಾಗಿ ಇಷ್ಟೆಲ್ಲ ನಾನೇನು ಮಾಡೋಕು ಅಂತ ನನಗೆ ಗೊತ್ತಿಲ್ಲದಂಗೆ ಇವತ್ತಿನ ಒಬ್ಬ ದೊಡ್ಡ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಲ್ಲಿರೋದು ಕೂತ್ಕೊಂಡು
ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ GFTಲ್ಲಿ ಟ್ರೈಲರ್ ಕಳಿಸಿದ್ರು. ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಬೇಡ ಅಂದರು. ಸಿನಿಮಾಗೆ ನಾನು ಸಪೋರ್ಟ್ ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನು ಯಾಕೆ ಮಾಡ್ಬೇಕು ಅಂತ ಹೇಳಿ ನೀವೇ ಬೇಕು. ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೂ ಯಾರೇ ಬಿಲ್ ಮಾಡೋರು ಭಾರತ ಬಿಡು ಆ ಥರ ಮಾಡ್ಕೊಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಹಾಯ ಮಾಡಿದ್ರು. ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ, ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೇಟ್ರು ನಮ್ಗೆಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ಟಾರೆ. ಈ ಸಿನಿಮಾ ಗೆಲ್ಲೇಬೇಕು. ನಮ್ಗೆ ಇನ್ನೊಂದು ಏನಂದರೆ ಒಳ್ಳೊಳ್ಳೆ ಸಿನಿಮಾ ಇದ್ರೂ ಜನ ಬರೋಲ್ಲ. ಅದಕ್ಕೆ ನಮ್ಮ ವಿಜಯ್ ಇರೋದ್ರಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೇದಾಗುತ್ತೆ, ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ಟಾರೆ. ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು. ನವಂಬರು ನಾನು ರಾಜಾವಧಿ ಮಾಡಿದ್ದೆ. ಅದೇ ನವಂಬರ್ 21 ಇವರು ದಾಸ ಮಾಡಿದ್ರು. ನಮಗೆ ನವಂಬರ್ ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡ್ಲೂರು ಸಲ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಇರಲಿ. ನೀವು ಮಾಡಿದ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಎರಡನೇ ಮತ್ತೆ ಯಾಕೆಂದರೆ ಕಂಟೆಂಟ್ ಇಸ್ ವೆರಿ ಗುಡ್ ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರೇನೇ ಮಾಡಲಿ, ಯಾವ ಫೈಟ್ ಮಾಡಿ ಏನು ಮಾಡಿದ್ರೆ ಕಂಟೆಂಟ್ ಇದ್ರೆ ಮಾತ್ರ ಚೆನ್ನಾಗಿ ಹೋಗುತ್ತೆ. ಅದು ಕಂಟೆಂಟ್ ನಮ್ಮಲ್ಲಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಾರಾ ದಯವಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಮಾತಾಡ್ಬೇಕು ಸರ್. ನಮಸ್ಕಾರ ಎಲ್ಲರಿಗೂ. ಸೊ ಪ್ರೆಸ್ ಅಂಡ್ ಮೀಡಿಯಾ ತುಂಬ ಥ್ಯಾಂಕ್ಸ್ ಇಷ್ಟ ಸಪೋರ್ಟ್ ಮಾಡಿ ಎಲ್ಲ ಬಂದಿರೋದಕ್ಕೆ. ಸರ್ ಈ ಸಿನಿಮಾದು ವಿಜಯ್ ಸರ್ದು ಒಂದು ವಿಷಯ ನೆನಪು ಮಾಡ್ತೀನಿ ಸಾರಿಗೆ. ನಾನು ಒಂದು ಡ್ರೀಮ್ ಕಮ್ ಟ್ರೂ ಥರ ಆಯ್ತು ಈ ಪಿಕ್ಚರು. ಹೆಂಗಂದ್ರೆ ಸರ್ ದುನಿಯಾ ರಿಲೀಸ್ ಆದ್ಮೇಲೆ ನಾನು ಬಂದು ಮೀಟ್ ಮಾಡಿದೆ. ನಾವು ಇಬ್ರು ರಾಜನಗರದ ಮೀಟ್ ಮಾಡಿದೆ ಸರ್. ಒಂದು ಮಾರುತಿ ಕಾರ್ ಇಟ್ಕೊಂಡು ನಿಮ್ಮ ಹತ್ರ ಅವಾಗೆ ಒಂದು ಸಬ್ಜೆಕ್ಟ್ ಹೇಳಿದ್ದೆ ಸಿನಿಮಾ ಮಾಡಬೇಕು ಅಂತ. ಅವಾಗಿದ್ರೆ ಕ್ರೇಜು ಜನ ರನ್ನಿಂಗ್ ಇತ್ತು. ಆಮೇಲೆ ರಂಗನಾಥದ ರೂಮ್ಗೆ ಹೋಗಿ ಡಿಸ್ಕಷನ್ ಅಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಿಂದ ಸಾರ್ ಜೊತೆ ಮ್ಯೂಸಿಕ್ ಥಿಯೇಟ್ರಿಗೆ ಹೋದೆ. ಆ ಕ್ರೌಡಲ್ಲಿ ಹೋಗ್ಬಿಟ್ಟು ನಾನೇನು ಅನ್ಕೊಂಡಿದ್ದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಆಗಲ್ಲ ಇವರು ಅಂತ ಗೊತ್ತಾಯ್ತು. ಯಾಕಂದ್ರೆ ಅಷ್ಟು ಲೆವೆಲ್ ಇಟ್ಟಾಯ್ತು ದುನಿಯಾ. ಅವಾಗಿದ್ದಾನೆ ವೆಯ್ಟ್ ಮಾಡ್ತಾ ಸರ್ ನಿಮ್ಮ ಜೊತೆ ಮಾಡೋಕ್ಕೆ. ಚಾನ್ಸ್ ಕೊಟ್ಟಿದ್ದೀವಿ. ಸಿನಿಮಾ ಬಂದು ತುಂಬ ಥ್ಯಾಂಕ್ಸ್. ನೀವು ಸರ್ ಇಡೀ ಪಿಲ್ಲರೇ ನೀವು ಈ ಸಿನಿಮಾಗೆ ನೀವು ಬಂದಮೇಲೆ ಕಲರ್ ಚೇಂಜ್ ಆಯಿತು. ಯಾಕಂದ್ರೆ ಇಂಥ ವಿಷಯಗಳು ಇಂಥ ಮಾಸ್ ಹೀರೋ ಹೇಳಿದ್ರೆ ರೀಚ್ ಆಗುತ್ತೆ ಜನಕ್ಕೆ. ಆಕ್ಚುಲಿ ಸಿನಿಮಾದ ಅದೇ ಪವರ್. ಹೀರೋ ಕೆಲವು ವಿಷಯ ಅವರೇ ಹೇಳ್ಬೇಕು. ಅದಕ್ಕೋಸ್ಕರನೇ ಹೀರೋ ಅಂತ ಹೇಳಿದ್ರು. ಆ ಥರ ನೀವು ಹೇಳಿದಕ್ಕೆ ಇದೆಲ್ಲ ರೀಚ್ ಆಗುತ್ತೆ ಮುಂದಕ್ಕೆ ಶುಕ್ರವಾರ. ಅದು ನಿಜ ಸರ್. ಯಾಕಂದ್ರೆ ದುನಿಯಾದ ನೋಡ್ಕೊಂಡ್ ಬಂದಿದ್ದೀನಿ. ದುನಿಯಾ ಸಿನಿಮಾ ಅಂತ ಮೀಟ್ ಮಾಡಿ ನೋಡ್ಕೊಂಡ್ ಬಂದಿದ್ದೀನಿ. ಅದರಿಂದ ಅವತ್ತು ಒಂದು. ಎರಡನೇದು ಹೀರೋ ಆಗಿ ಸಾರ್ ಇಷ್ಟ, ಡೈರೆಕ್ಷನ್ ಆಗಿ ಜಾಸ್ತಿ ಇಷ್ಟ ಆಗ್ಬಿಟ್ರು. ಸಲಗ ಭೀಮಾ ಆಡಿಯನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸಿಟಿ ಲೈಟ್ಸ್ ಈಗ. ಯಾಕಂದ್ರೆ ಅವರು ಮೊನ್ನೆ ಟೀಸರ್ ಸಾಂಗಲ್ಲೇ ಹೇಳ್ತಾ ಇದೆ ಅಷ್ಟು ಕ್ರೇಜ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಒಂದು ದೊಡ್ಡ ವ್ಯಕ್ತಿ ನಮ್ಮ ಕ್ರೇಜ್ ಇರೋ ಹೀರೋ ಅಂಡ್ ಡೈರೆಕ್ಟ್ರು ಈ ಫಿಲಮ್ ಬಂದಿತ್ತು. ಮತ್ತೆ ನೀವೇ ಮೈಂಡ್ ನಮ್ಮ ಸಪೋರ್ಟ್ ಸಿಗಿತ್ತು. ಮುಂದೆ ನಿಮ್ಮ ಜೊತೆ ಸಿಗ್ಬೋದು ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ತುಂಬ ಸಂತೋಷ ಪಡ್ತೀನಿ ಸರ್. ಇನ್ನೊಂದು ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾ ನೋಡ್ಕೊಂಬಂದು ಯಾವತ್ತೂ ಅನ್ಕೊಂಡಿಲ್ಲ ಅವ್ರ ಜೊತೆಲ್ಲ ಸಿನಿಮಾ ಮಾಡ್ತೀವಿ ಅಂತ. ಆ ಥರ ಸಿನಿಮಾ ನೋಡ್ಕೊಂಬಂದು ನನ್ನ ಯಾವತ್ತು ಆಲ್ ಟೈಮ್ ಫೇವರೇಟ್ ವೀರಪ್ಪ ನಾಯಕ ಸಾರ್ ಅವ್ರ ಸಿನಿಮಾ. ಅದರಲ್ಲಿ ಏನಕ್ಕೆ ಅಂದ್ರೆ ಕಂಟೆಂಟ್ ಅದು ಅಬೌಟ್ ಅದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ಇದ್ಕೊಂಡು ಅಬೌಟ್ ಇಲ್ಲಿಂದನೇ ಹೋಗುತ್ತೆ ಎಲ್ಲ ಕಡೆಗೆ ಅನ್ನೋದು ಆ ಕಂಟೆಂಟ್ಗಳು ಮಾಡಿದ್ರು. ಇಷ್ಟು ಸರ್ 200 ಸಿನಿಮಾದಲ್ಲಿ ತಕ್ಕಂತ ವಿತಿನ್ 5 ಸೆಕೆಂಡ್ ಕಂಡಿಡಿಯಂತ ಆ ಗೆಟಪ್ ವೀರಪ್ಪ ನಾಯಕ ಗೆಟಪ್ ಅಂತ ಸಿನಿಮಾ ಮಾಡಿ ಸರ್ ಜೊತೆ ಮಾತಾಡೋದೇ ಖುಷಿ ಅಂತ ಅನ್ಕೊಂಡಿದ್ದೆ. ಅವ್ರ ಜೊತೆ ಸಿನಿಮಾ ಮಾಡೋ ಚಾನ್ಸ್ ಸಿಕ್ಕಿದ್ರೆ ತುಂಬ ಥ್ಯಾಂಕ್ಸ್ ಸರ್. ನೀವು 51ನೇ ಸಿನಿಮಾ ತುಂಬ ಖುಷಿ ಸರ್ ನಿಮ್ಮ ಜೊತೆ ಸಿನಿಮಾ ಮಾಡೋದಕ್ಕೆ. ನಿಮ್ಮ ಟೈಮಿಂಗು, ನಿಮ್ಮ ಪ್ರೋಗ್ರಾಮು ಅವಾಗೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗ ಪೂಜೆ ದಿನ ಆಚೆ ರಿಲೀಸ್ ಡೇಟ್ ಕೊಡೋರು, ಪೂಜೆ ದಿನನೇ ರಿಲೀಸ್ ಡೇಟ್ ಕೊಡೋರು ಸರ್. ಅದೆಲ್ಲ ಮಾಮೂಲಿ ಅಲ್ಲ ಸರ್ ಸಿನಿಮಾದಲ್ಲಿ. ಅದರ ಗ್ರೇಟ್ ಸರ್ ಇವೆಲ್ಲ ಅಚೀವ್ಮೆಂಟು. ಸಿನಿಮಾ ಮಾಡಿದ್ದೆ ವಾಟ್ಸಪ್ ಸರ್ ರಿಲೀಸ್ ದಿನ ಡೇಟ್ ಕೊಡೋರು ಸರ್. ಮಂಜು ಸರ್ ಜೊತೆ ಸಿನಿಮಾ ಮೈಸೂರು ಸಪೋರ್ಟಲ್ಲಿ ಸಿನಿಮಾ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಸುರೇಶ್ ಅವರ ಬೃಂದ ಅವರೆಲ್ಲ ಎಲ್ಲ ಸಪೋರ್ಟಾಗಿ ಸಿನಿಮಾ ಆಯಿತು. ಶರತ್ ಸರ್ ಸರ್ ನೀವು ಫ್ಯಾನ್ ನಾನು ಸರ್. ನೀವು ಹೆಂಗೆ ಅಂದ್ರೆ 2 ಕ್ಯಾರೆಕ್ಟ್ರು ಆ ದಿನಗಳೂ ನೋಡಿದ್ದೀನಿ, ಮಾರುತನೂ ನೋಡಿದ್ದೀನಿ ಸರ್. ಎರಡನ್ನೂ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದು ಮಾಡ್ತೀರಾ ಸರ್. ತುಂಬ ಗ್ರೇಟ್ ಆರ್ಟಿಸ್ಟ್. ತುಂಬ ಥ್ಯಾಂಕ್ಸ್ ಸರ್. ಸರ್ ಎಲ್ಲ ಪ್ರೆಸೆಂಟ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಸರ್ ನಾರಾಯಣ್ ಸರ್. ಇದು ಜನಕ್ಕೆ ರೀಚ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ದೊಡ್ಡ ವಿಷಯ ಆಗುತ್ತೆ. ಮಂಡೇ ಇದು ಈಗ ಶೋ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಸಂಡೇ ಒಂದು ಶೋ, ಮಂಡೇ ಒಂದು ಶೋ ಮಾಡಿದ್ದಾರೆ. ಅದೇನು ಅಂತ ಅವತ್ತೇ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ಬಾಯಿಂದನೇ ಈ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅನ್ಕೊಂಡಿದ್ದೀನಿ. ಕಂಟೆಂಟು ಇವತ್ತು ಆಗಲಿ ಯಾವತ್ತಾಗಲಿ ಕಂಟೆಂಟೇ ಗೆಲ್ಲೋದು. ಅದು ದುನಿಯಾಯಿಂದ ಸಲಗಾ ಭೀಮವ್ರಿಗೆ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಮ ಸಪೋರ್ಟ್ ಎಲ್ಲ ನಮಗೆ. ಥ್ಯಾಂಕ್ ಯು.
ಅಕ್ಟೋಬರ್ 31 ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಜೊತೆಲಿರೋದು ಸಲಗ ಭೀಮಾ ಅವ್ರಿಗೆ ಸುಮ್ಮನೆ ಇದು ಕೊಟ್ಟಾಗುತ್ತೆ. 225 ಲೀಟ್ರ್ ಮಿನಿಮಮ್ ಇವತ್ತಾಗ್ತಾಯಿದೆ, ಅದ್ರ ಮೇಲೆ ಜಾಸ್ತಿ ಆಗ್ತದೆ ಮಿನಿಮಮ್. ಯಾಕೆಂದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಮಾಡಿದ್ವಿ. ಆಮೇಲೆ 31 ಬಂದಾಗ ನಮ್ಗೆ ಥಿಯೇಟ್ರ್ ಸಿಗ್ತದೆ, 2 ಶೋ 1 ಶೋ ಸಿಗೋದು. ಇವತ್ತು ಥಿಯೇಟ್ರ್ಗಳು ಸಿಗೋದು ಕಷ್ಟ. ಇವತ್ತು ಸಿನಿಮಾನ ತುಂಬ ಜನ ಬಂದು ಮಾಡ್ತಾರೆ, ಕಷ್ಟ ಇದೆ ಸಿನಿಮಾ, ತುಂಬ ಕಷ್ಟ. ತುಂಬ ಸಿನಿಮಾಗಳು ಮಾಡೋದು ಹೊಸಬರು ಬಂದು ನಮ್ಮ ಸಿನಿಮಾಗಳಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಮಗೆ ನಾವು 3 ವಾರ ಪೋಸ್ಟ್ಪೋನ್ ಮಾಡಿ ತೊಂದರೆ ಇಲ್ಲ ಅಂತ. ಯಾಕಂದರೆ ಇವಾಗ ಪೋಸ್ಟ್ಪೋನ್ ಮಾಡೋಕ್ಕೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾವು ಹೇಳಿದ ಥಿಯೇಟ್ರು ಹೇಳಿದ್ದು ಅಷ್ಟು ಸಿಗುತ್ತೆ ನಮಗೆ. ಈಗೆಲ್ಲ ಇವತ್ತು ಫೋನ್ ಮೋಸ್ಟ್ಲಿ ಇವತ್ತು ಆಲ್ಮೋಸ್ಟ್ ಇವತ್ತು ಒಂದು 100 ಥಿಯೇಟ್ರ್ ಫೋನು, ನಿನ್ನೆ ಒಂದು 120-110 ಇವತ್ತಾದರೆ 100 ಥಿಯೇಟ್ರ್ ಫೋನು ನಮಗೆ ಬೇಕು ಅನ್ನೋದು. ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಶಕ್ತಿ. ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್, ವೆರಿ ಗುಡ್ ಕಂಟೆಂಟು. ಸಿನಿಮಾ ಇಸ್ ವೆರಿ ಗುಡ್ ಮೆಸೇಜ್. ನಮ್ಮ ಸಿನಿಮಾ ಒಳ್ಳೆಯದಾಗಿದೆ. ಯಾಕೆಂದರೆ ಎಲ್ಲ ಕಾಲ ಕುಡ್ಕೊಂಬಂತು, ಪೋಸ್ಟ್ಪೋನ್ ಆಗಿದ್ದು ಎಲ್ಲ ತೆಗೆದು ಅವ್ರು 21 ಅವ್ರ ಲಕ್ಕಿ ಡೇಟು, ನಮ್ಮ ನವಂಬರ್ ಡೇಟ್ ಎಲ್ಲ ಕುಡ್ಕೊಂಬಂತು ಅಷ್ಟೇ. ಇವತ್ತು ಪಾಪ ಕುಂದಾಚಾರ್ಯ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರಿಲ್ಲ ಫೇಸ್ಬುಕ್ ಮಾಡಿ ನಮ್ಮ ಟೀಮು ಇಡೀ ಚಿತ್ರ ತಂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಶಿವ್ ಎಡಿಟ್ರು ಒನ್ ಆಫ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ತಾಳ್ಮೆಯಿಂದ ಸಹನೆಯಿಂದ ಅವ್ರ ಟೀಮೇ ಆಗೈತೆ. ನಿರ್ದೇಶಕರು ಯಾವ ಚಾಯ್ಸ್ ಮಾಡ್ಕೊತಾರೆ, ಕ್ಯಾಮ್ರಾ ಟೆಕ್ನಿಷಿಯನ್ ಆಲ್ಸೋ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇಡೀ ನಮ್ಮ ತಂಡಕ್ಕೆ, ಯಾಕೆಂದರೆ ದುಡ್ಡು ಕೊಡೋದು ಮಾಮೂಲು ನಿರ್ಮಾಪಕ, ಅದು ಕರ್ತವ್ಯ. ಜೊತೆಲಿದ್ದು ಮಾಡಿ ನಮಗೆಲ್ಲ ಸಾಥ್ ಕೊಡ್ತಾರೆ, ಅದು ನಿಜವಾಗ್ಲೂ ಅದೇ ಒಂದು ಶಕ್ತಿ. ಈ ಟೀಮ್ ನಮಗೆ ಹಂಗೆ ಆಗಿದೆ. ಇದು ಒಳ್ಳೇದಾಗುತ್ತೆ, ಫಲ ಕೊಡುತ್ತೆ, ನಮಗೆಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದಲ್ಲಿ ಹೀರೋ ಆಗಲಿ ಯಾರಾಗಲಿ, ಯಾಕೆಂದರೆ ಅಲ್ಲಿರೋದು ಕ್ಯಾಪ್ಟನ್ ಎಸ್ ನಾರಾಯಣ. ಅವ್ರ ಶೂಟಿಂಗ್ಗೆ ನಾನು ಹೋಗಲ್ಲ, ಅವ್ರು ಇದ್ರೆ ಮಾತ್ರ. ಯಾಕೆಂದರೆ ಅವ್ರ ಪ್ರೋಗ್ರಾಮ್ ಅವ್ರ ಡಿಸಿಪ್ಲಿನ್ ಇದ್ದಾಗ ನಾನು ಹೋಗಲ್ಲ. ಸಾಮಾನ್ಯ ಶೂಟಿಂಗ್ ನಾನು ಇಡೀ 65 ದಿನ 70 ದಿನಕ್ಕೆ 3 ದಿನ ಆಗ್ತೀನಿ ಹೋಗಿರ್ಬೋದು. ಆಮೇಲೆ ವಿಜಿ ಸರ್ ಅಷ್ಟೇ. ನಮ್ಮ ಕೆಲವರು ಶೂಟಿಂಗ್ ಹೋದರೆ ಬಂದವರು ಗೊತ್ತಾಗಲ್ಲ, ಕೆಲವರು ಕೇಳಕ್ಕೆ ಇರುತ್ತೆ. ವಿಜಿ ಸರ್ ಏನಾದ್ರು ಬಂದರೆ ಕ್ಯಾರವೆಲ್ ಡ್ರೆಸ್ ಹಾಕೊಂಡು ಹಿಡಿದು ಬಂದರೆ ನೆಕ್ಸ್ಟ್ ವೀಕ್ ಸಾಯಂಕಾಲ ಊಟಕ್ಕೆ ಟೈಮ್ ಆಗ್ಬೋದು. ಯಾಕೆಂದರೆ ಅವ್ರಿಗೆ ಸ್ಪಾಟ್ ಕೊಟ್ಟೋಗಲ್ಲ. ಆಮೇಲೆ ಅವರೊಬ್ಬ ದೊಡ್ಡ ನಟರಾಗಿ, ಒಬ್ಬ ದೊಡ್ಡ ಡೈರೆಕ್ಟರ್ ಆಗಿ ಇವತ್ತು ನಿರ್ದೇಶಕರು ಹೇಳ್ತಾರೆ, ಅದು ಬಿಟ್ಟು ಮಾತಾಡೋದು. ಅದು ಒಬ್ಬ ಆರ್ಟಿಸ್ಟ್, ಅದು ಬೇರೆ ಡಿಸಿಪ್ಲಿನ್. ಬೇರೆ ಕೆಲಸ ಹಿಂಗೆ ಮಾಡೋದು, ನೀವೇನು ಹೇಳ್ತಾರೆ ಮಾಡೋದು. ಅದು ಬಂದಾಗಲೇ ಒಬ್ಬ ನಿರ್ದೇಶಕ ಕ್ರಿಯೇಟಿವ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ಹೇಳಿದ್ನಲ್ಲ, ಇದಕ್ಕೆ ಈ ವಿಷಯದಲ್ಲಿ ನಾನು ಲಕ್ಕಿ. ಇಡೀ ತಾರಾಗಣ ನಮಗೆಲ್ಲ ಕಂಪ್ಲೀಟ್ ಇಷ್ಟು ತಾರಾಗಣ 19 ಜನ ಆರ್ಟಿಸ್ಟ್ ಇದ್ದಾರೆ. ಅದು ಕಪ್ಪೆಗದ ನಮ್ಮ ಸಾಧಬೇಕಾದ್ರೆ ಕೈಗೆ ಸಿಗಲ್ಲ. 35 ಜನ ಇದ್ದಾರೆ. ಚೆನ್ನಾಗಿ ಮಾಡಿಕೊಟ್ರು, ಕೋಪರೇಷನ್ ಕೊಟ್ಟರು. ಬರೋರು ಮಿಸ್ ಆಯ್ತು ಅಷ್ಟೇ. ಇಡೀ ಟೀಮ್ಗೆ ನಾನು ನಿಜವಾಗ್ಲೂ ನಮ್ಮ ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ನನ್ನ ಲೈಫಲ್ಲಿ ಯಾವತ್ತೂ ಒಂದು ಸಿನಿಮಾ ಮಾಡೋಕ್ಕೆ ಡಿಸೈಡ್ ಮಾಡ್ತಿದ್ಮೇಲೆ ಅದ್ರ ಬಗ್ಗೆ ಹಿಂದೆ ತಿರುಗಿ ನೋಡಲ್ಲ. ಹಣದ ಬಗ್ಗೆ ಆಗಲಿ ಯೋಚನೆ. ಯಾಕಂದರೆ ನಮ್ಮೊಂದು ಥಾಟ್ ಇರ್ತದೆ, ಈ ಸಿನಿಮಾ ಗೆಲ್ತೀನಿ ಅಂತ. ಗೆಲ್ಲೋದು ಅಂತಾರೆ. ಇವತ್ತು ಆ್ಯಕ್ಚುಲಿ ಏನು ಅಂದರೆ, ನೀವು ಹೇಳುತ್ತೆ ಚಿತ್ರರಂಗದಲ್ಲಿ ಸ್ಯಾಟಲೈಟ್ ಡಿಜಿಟಲ್ ಏನೂ ಅಲ್ಲ, ನಾವು ನಂಬಿರೋದು ಜನನ. ಈ ಜನತೆ ಕೊಟ್ಟೇ ಕೊಡ್ತಾರೆ, ನಮ್ಗೆ ಗ್ಯಾರಂಟಿ ಇದೆ. ಜನತಾ ನ್ಯಾಯಾಲಯ ನಮ್ಮ ಜನ ಇವತ್ತು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ನೆಕ್ಸ್ಟ್ ಏನೇ ಎಲ್ಲ ಕ್ಲೀನಾಗಿ ಆಟೋಮೆಟಿಕ್ ಆಗ್ಬಿಡುತ್ತೆ. ಅಲ್ಲಿ ಗಂಟೆ ಯೋಚನೆ ಮಾಡ್ಬಿಡ್ತು, ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಮಾಡೋ ರೆಡಿ ಇದ್ದೀವಿ, ಯೋಚನೆ ಮಾಡಿದ್ರೆ ಸರಾಗವಾಗಿ ನುಗ್ತಾ ಇರ್ತೀವಿ. ಅದಕ್ಕೆ ಬಗ್ಗೆ ಭಯ ಇಲ್ಲ. ಥ್ಯಾಂಕ್ ಯು. ಎಂಟೈರ್ ಕರ್ನಾಟಕ ನಾವೇ ಡಿಸ್ಟ್ರಿಬ್ಯೂಟ್ರು, ಯಾರಿಗೂ ಕೊಡಲ್ಲ. ನಾವು ನಿಂತ್ಕೊಂಡು ನಾವು ಇಷ್ಟು ಖರ್ಚು ಮಾಡಿ ಏನು ಬೇಕು ನಮ್ಮ ಕಂಟೆಂಟು ಮಾಡ್ತಾಯಿದ್ದೀವಿ. ಇವತ್ತು ಹೇಳೋದಿಲ್ಲ, ನಮಗೆ ತುಂಬ ಜನ ಹೌದು. ಆಕ್ಚುಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಹೇಳಬೇಕು. ಎಲ್ಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಅದ್ಭುತವಾದಂತಹ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ನಮ್ಮ ಸಿನಿಮಾನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಪ್ರೊಡ್ಯೂಸರ್ ಅಂತ ನಿರ್ಮಾಪಕರಾಗಿ ನಮ್ಮ ಇಬ್ರು ನಿರ್ಮಾಪಕರು ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಮಾರ್ಟ್ ಬಜಾರ್ಸ್ ಅಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಜನರು ನೋಡಬಹುದು. ಆಬ್ವಿಯಸ್ಲಿ ಜನರು ಸ್ಮಾರ್ಟ್ ಬಜಾರ್ಸ್ಗೆ ಪ್ರತಿದಿನ ಬರ್ತಾ ಇರ್ತಾರೆ, ಕೋಟ್ಯಾಂತರ ಜನರು. ಜೊತೆಗೆ ನಮ್ಮ ಟ್ರೈಲರ್ ಅನ್ನ ಆಲ್ರೆಡಿ ನಾವು 2 ಕೋಟಿ ಜನರಿಗೆ ತಲುಪಿಸಿದ್ದೀವಿ. ಈ ತರ ನಮ್ಮ ಸಿನಿಮಾ ಬರ್ತಾ ಇದೆ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿ ಸಿನಿಮಾದ ಬಗ್ಗೆ ಸಾಕಷ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಹೊಸದಾಗಿ ಪ್ರಯತ್ನವನ್ನ ಕೂಡ ನಮ್ಮ ನಿರ್ಮಾಪಕರು ಮಾಡಿದ್ದಾರೆ. ಇದನ್ನ 2.5 ಕೋಟಿ ಜನಕ್ಕೆ ಆಲ್ರೆಡಿ ಡಿಜಿಟಲ್ ಮಾಡ್ಕೊಂಡಿದ್ರೆ, ಇನ್ನು 2.5 ಕೋಟಿಗೆ ಆಗ್ತಾ ಇದ್ರೆ 70 ನಾನಲ್ಲ, ನನ್ನ
ಸಿನಿಮಾದಲ್ಲಿ ಮಾಡಿದ ಒಬ್ಬ ಅದ್ಭುತವಾದ ನಟ. ಬಾಂಬೆಯಲ್ಲಿ ಕೂತ್ಕೊಂಡು ಮಾಡಿಕೊಟ್ರು. ನನ್ನ ಹೆಸರು ಹೇಳ್ಬಿಟ್ಟು ಹೇಳಿದ್ರೆ ನಿಜವಾದ ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ನೀನು ಯಾವಾಗಲೂ ಇನ್ನು ನನ್ನ ಹೃದಯದಲ್ಲಿ ಇರ್ತೀರ. ಯಾಕೆಂದರೆ ಮಿನಿಮಮ್ ಇಷ್ಟು ನನಗೆ ಗೊತ್ತಿರೋ ಪ್ರಕಾರ ಇಷ್ಟಕ್ಕೆ ಒಂದು ಹೆವಿ ಅಮೌಂಟ್ ಆಗುತ್ತೆ. ಒಂದು ದಿನ ₹1 ಆಗಲಿ ನನ್ನ ಕಡೆಯಿಂದ ನಿನಗೆ ಸ್ಪಾನ್ಸರ್ ಅಂತ ಅವರ ಹೃದಯ ಪಟ್ಟು ಹೇಳಿದ್ರು. ಯಾಕೆಂದರೆ ಅವರು ಟೆಲೋಡು ತುಂಬ ಜನ ಆರ್ಟಿಸ್ಟ್ ಮಾಡಿದ್ರು. ಎಲ್ಲ ನಾನು ನಿನ್ಗೆ ಏನು ಮಾಡ್ಬೇಕು ಮಂಜಣ್ಣ ಅಂದರು. ಏನು ಮಾಡೋದು, ಒಂದು ಯಾವಾಗ ಎಕ್ಸ್ಚೇಂಜ್ ಗೊತ್ತಿದ್ದರೆ ಕರೆಸ್ತಾ ಇದೆ ಊರವರೆಲ್ಲ. ಥ್ಯಾಂಕ್ ಯು. ನೀನು ಈ ಮುಖಾಂತರ ನಾನು ಹೇಳ್ತೀನಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರು ಹೇಳಲ್ಲ ಅವರು ವಿಷ್ಣುವರ್ಧನ್ ದಾನ ಮಾಡಿದ್ದ ಬಗ್ಗೆ ಹೇಳ್ತಿಲ್ಲ. ಆ ಥರ ಈ ಅಪ್ಪ ಈಗ ನಮಗೆ ಮಾಡಿದ್ದ ಬಗ್ಗೆ ಹೇಳ್ಬೇಡಿ ಅಂತ ಅಷ್ಟು ಹೇಳಲ್ಲ. ಥ್ಯಾಂಕ್ ಯು. ನನ್ನ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಳ್ತಾ, ಚಿಕ್ಕ ಹುಡುಗರಲ್ಲಿ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಮಾಡಬೇಕು ಅನ್ಕೊಂಡು ಸಿನಿಮಾಗಳು ನೋಡ್ತಿದ್ದೆ. 1ನೇ ಕ್ಲಾಸ್ ಅನ್ಸುತ್ತೆ, ಶಬ್ದವೇದಿ ಸಿನಿಮಾ ಹೋಗಿದ್ದೆ. ನಾನು ಒಂದಿನ ನಟ ಆಗ್ಬೇಕು ಅಂತ ಅನ್ಕೊಂಡು, ಅವಾಗ ಎಸ್ ನಾರಾಯಣ್ ಸರ್ ಮನೆ ಬಸವೇಶ್ವರಲ್ಲಿತ್ತು. ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ಸ್ಕೂಲಿಂದ ಬರ್ತಾ ನಾನು ನಮ್ಮ ಹುಡುಗರು ಹೇಳ್ತಿದ್ದೆ, ಒಂದಿನ ಇವ್ರ ಜೊತೆ ನಾನು ಆಕ್ಟಿಂಗ್ ಮಾಡ್ತೀನಿ ಗುರು ಅಂತ. ಎಲ್ಲಾರು ಹೇಳೋರು, ಸಿನಿಮಾದಲ್ಲಿ ಬಂದ್ರೆ ಲಕ್ ಇರ್ಬೇಕಮ್ಮ, ಲಕ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ, ಲಕ್ ಇರ್ಬೇಕು, ಟ್ಯಾಲೆಂಟ್ ಜೊತೆಗೆ ಲಕ್ ಬೇಕು ಅಂತಿದ್ರು. ಲಕ್ಕು ಯಾವಾಗ ಹೊಡಿಯುತ್ತೆ ಅಂದ್ರೆ ನೀವು ಆ ಪಾರ್ಟ್ ಅಲ್ಲಿ ಇರ್ಬೇಕು, ಆ ಪೊಸಿಷನ್ ಅಲ್ಲಿ ಇರ್ಬೇಕು. ನನಗೆ ಬೆಳಿಗ್ಗೆ ಮಂಜಣ್ಣ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಅಂದ್ರು. ಮಂಜಣ್ಣ ಮನೆ ಹತ್ರ ಇದೆ ಅಂತ. ಮಧ್ಯಾಹ್ನ ಬಂದ್ಬಿಡು, ಒಂದು ಪಾತ್ರ ಇದೆ. ಶ್ರೇಯಸ್ ಅವ್ರು 2 ಸಿನಿಮಾ ಮಾಡ್ತಿದ್ರು, ದಿಲ್ದಾರು ಮತ್ತೆ ಮಾರುತ. ಯಾವ ಸಿನಿಮಾದು ಮಂಜಣ್ಣ ಅಂದ್ರೆ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಂತ ಅಂದ್ರು. ಮಂಜಣ್ಣ ಪಕ್ಕಾ ಬರ್ತೀನಿ, ತಲೆಗೆಡಿಸ್ಕೋಬೇಡಿ, 1 hour ಅಲ್ಲಿ ಇರ್ತೀನಿ ಅಂದೆ. ಸೊ ಸರ್, ಆ ಡ್ರೀಮ್ ನ ಕಂಟ್ರೋಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇದ್ರ ಜೊತೆಗೆ ವಿಜಯ್ ಸರ್, ಸರ್ ನೀವು ಡೆಡ್ಲಿ ಸೋಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರಿ ಸರ್. ಸೋಮ ಲೈಬ್ರರಿಲಿ ಅಂತ ಒಂದು ಡೈಲಾಗ್ ಹೊಡಿದ್ರಿ ಸರ್. ಎಲ್ಲರಿಗೂ ಫಾದರ್ ಹೀರೋ ಅಂತ ಹೇಳಿದ್ರು. ನಮ್ಮ ತಂದೆ ನಾವು ಅವತ್ತು ಹೇಳಿದ್ರು, ಆರ್ಟಿಸ್ಟ್ ಪಕ್ಕಾ ಸ್ಟಾರ್ ಆಗ್ತಾನೆ ಗುರು ಅಂತ. ಸರ್ ಅವತ್ತಿಂದ ನೋಡ್ತೀವಿ ನೀವು ದೊಡ್ಡ ಸ್ಟಾರ್ ಆಗಿದ್ದೀರಾ. ನೀವು ಆಕ್ಟ್ ಮಾಡಿರೋ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್. ಇದ್ರ ಜೊತೆಗೆ ಮಂಜಣ್ಣ ಪ್ಯಾಷನ್ ಸಿನಿಮಾ ಅಂತೆಲ್ಲ ಹೇಳಿದ್ರು. ನಾನು ಅವ್ರ ಪ್ರೀವಿಯಸ್ ಸಿನಿಮಾ ರಾಣಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಮಂಜಣ್ಣ ಪ್ರೊಡ್ಯೂಸರ್ ಆಗಿಲ್ದೇ ಇರ್ಲಿ, ಡೈರೆಕ್ಟರ್ ಕೆಲಸನೂ ಮಾಡ್ತಾರೆ, ಕ್ಯಾಮ್ರಾಮನ್ ಕೆಲಸನೂ ಮಾಡ್ತಾರೆ. ಎಲ್ಲ ಪ್ರೊಡ್ಯೂಸರ್ ಏನೇನ್ ಮಾಡ್ಬೇಕು ಎಲ್ಲ ಕೆಲಸ ಮಂಜಣ್ಣ. ಅಲ್ಲಿ ಕ್ಯಾಮ್ರಾ ಬಂದಿಲ್ವಾ, ಕ್ಯಾಮ್ರಾನ ಎತ್ತಿ ಈ ಕಡೆ ಇಡು, ಟಾಕ ಟಾಕ ಟಾಕ, ಸಿನಿಮಾಗೆ ಏನೇನ್ ಬೇಕು ಅದು ಮಂಜಣ್ಣ ಮಾಡ್ತಾರೆ. ಅಲ್ಲಿಂದ ಪ್ಯಾಷನ್ ನಿಮಗ್ ಬಂದಿರೋದು, ಆ ಪ್ಯಾಷನ್. ಸೊ ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಂಜಣ್ಣ ನೀವು ಯಾವತ್ ಕರೆದು ಏನ್ ರೋಲ್ ಕೊಟ್ರು ನಾನು ಬಂದೇ ಬರ್ತೀನಿ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ರಮೇಶ್ ಸರ್ ನೋಡಿಲ್ದೇ ಇರೋ ತಮಿಳ್ ಸಿನಿಮಾ ಇಲ್ಲ, ಅವ್ರು ನೋಡಿಲ್ದೇ ಇರೋ ಮಲಯಾಳಂ ಸಿನಿಮಾ ಇಲ್ಲ, ಅವ್ರು ನೋಡಿಲ್ದೇ ಇರೋ ಕೊರಿಯನ್ ಸಿನಿಮಾ ಇಲ್ಲ. ಯಾವ್ದೇ ಸಿನಿಮಾದ ಏನೋ ಒಂದು ಸೀನ್ ಹೇಳಿದ್ರೆ ಅವ್ರು ಅದು ಯಾವ್ದೋ ಸೀನ್ ನೋಡಿರ್ತಾರೆ, ಈ ಸಿನಿಮಾ ಅಲ್ವಾ ಅಂತಾರೆ. ಸೊ ಹಂಗಾಗಿ ನೀವಿಬ್ರು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಬೃಂದಾ ಮೇಡಮ್, ಒಂದ್ ಸೀನ್ ಇದೆ, ಎತ್ತಾಕೊಂಡು ಹೋಗ್ತೀನಿ ಅವ್ರಿಗೆ. ಸೊ ನಮ್ಮಂತ ವಿಲನ್ಗಳಿಗೆ ಎತ್ತಾಕೊಂಡು ಹೋಗ್ಬೇಕಾದ್ರೆ ಕಾಪರೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು. ಅಂಡ್ ಇದೆಲ್ಲದ್ರ ಜೊತೆಗೆ ಶ್ರೇಯಸ್ ಅವ್ರು ಕೇಳಿದ್ರು, ರಕ್ಷಿ ಏನಿದ್ರು ಗೆಟಪ್ ಅಂತ. ಭಯ ಇಲ್ಲಿದ್ದೀರಾ ಇಬ್ರು, ರಾಜವಲ್ಲಿ ಪಡ್ಡೆವಲ್ಲಿ. ಸೊ ಶ್ರೇಯಸ್ ಅವರು ಆ ಸಿನಿಮಾ ಮಾಡ್ಬೇಕು ಅಂತ ನಮ್ಮ ಸಾಧು ಸರ್ ಮನೆಯಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ಅಲ್ಲಿಂದ ಇವತ್ತು ತನಕ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಶುಕ್ರವಾರ ಫೋನ್ ಮಾಡ್ತಾರೆ, ರಕ್ಷಿ ಏನ್ ಅನ್ನಿಸ್ತು ಅಂತ. ಸೊ ಅಲ್ಲಿಂದ ನಮ್ಮ ಗೆಳತನ ಸ್ಟಾರ್ಟ್ ಆಯ್ತು. ಯಾವತ್ತು ಪ್ರೊಡ್ಯೂಸರ್ ಮಗ ಅನ್ನೋದು ತೋರಿಸ್ಕೊಳ್ಳೆ. ಅವ್ರಿಗೆ ಪ್ರೊಡ್ಯೂಸರ್ ಮಗ ಆಗಿ ಹಲವಾರು ಆಪರ್ಚುನಿಟಿ ಬರ್ಬೋದು, ಆದ್ರೂ ಅವ್ರು ಎಲ್ಲ ಸ್ಟಂಟ್ ಮಾಡ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಒಬ್ಬ ನಟನಿಗೆ ಏನೇನ್ ಬೇಕು ಎಲ್ಲ ಯು ಹ್ಯಾವ್ ಇಟ್. ನಟ ಅಲ್ಲ, ಒಬ್ಬ ಸ್ಟಾರ್ ಆಗೋದಕ್ಕೆ ಏನೇನ್ ಬೇಕು ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ. ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಬಿಕಮ್ ಅ ವೆರಿ ಬಿಗ್ ಅಂಡ್ ಅ ಗ್ರೇಟ್ ಸ್ಟಾರ್ ಅಂಡ್ ಲೆಟ್ ಯುವರ್ ಹಂಬಲ್ನೆಸ್ ಸ್ಟೇ ಲೈಕ್ ದಿಸ್ ಫಾರ್ ಎವರ್. ಇಡೀ ಮಾರುತ ತಂಡಕ್ಕೆ ತುಂಬಾ ಧನ್ಯವಾದಗಳು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಂಗೆ ಮೀಡಿಯಾದವರು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಯಾಪ್ರಾಜಿ ಪೇಜಸ್ ಜೊತೆಗೆ ನಮ್ಮ ಟಿವಿ ಚಾನಲ್ಸ್ ಎಲ್ಲರಿಗೂ ನನಗೆ ಪ್ರೋತ್ಸಾಹಿಸ್ತಿರೋದಕ್ಕೆ ಧನ್ಯವಾದಗಳು. 21 ನವೆಂಬರ್ ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟರ್ ಸಿನಿಮಾ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ರಣವ್ ಅವರೇ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಶರತ್ ಸರ್, ಇಲ್ಲಿ ನೀವು ಹೇಳ್ದಂಗೆ ನನಗೆ ಇವಾಗಲೂ ಆ ಸ್ಟೇಜ್ ಫಿಯರ್ ಮರ್ತೋಗ್ಬಿಡ್ತೀವಿ ಕೆಲವೊಮ್ಮೆ. ಅದೊಂದು ಭಯ. ಸಡನ್ ಆಗಿ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗುತ್ತೆ. ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನಿವತ್ತು
ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡುವಂತ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರೆಲ್ಲ ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ್ ನಾನು ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದ್ರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದ್ರೆ ಸಿನಿಮಾ ಬಹುಶಃ ಬಂದ್ಮೇಲೆ ಗೊತ್ತಾಗ್ಬೋದು ಯಾಕೆ ಇದನ್ನ ಇಷ್ಟೆಲ್ಲ ಮಾತಾಡೋದು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗ್ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂತ ಒಂದು ವಿಶೇಷವಾದ ವಿಷಯನ ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂತ ಒಂದು ತುಂಬಾ ಒಳ್ಳೆ ಕಥೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯ್ತು. ಯಾಕಂದ್ರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗ್ಬೇಕು ಅಷ್ಟು ನ್ಯಾಯ ಸಿಕ್ಕಿಸಿದ್ದಾರೆ. ಹಾಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನ ತುಂಬಾ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಾಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಚಿರಋಣಿ ಆಗಿರ್ತೀನಿ. ನಿಮ್ಗೆ ತುಂಬಾ ಒಳ್ಳೇದಾಗಲಿ. ನಾನು ತುಂಬಾ ಚಿಕ್ಕವನಾದ್ರೂ ಕೇಳ್ಕೋತೀನಿ. ಅದ್ಬಿಟ್ರೆ ಮಂಜಣ್ಣ ಅವ್ರ ಬಗ್ಗೆ ಏನ್ ಹೇಳಿ ನಾನು, ಅವರು ರಮೇಶ್ ಯಾದವ್ ಸೇರ್ಕೊಂಡು ಒಂದು ಸೈಟ್ ತಗೊಂಡಿದ್ದಾರೆ ಬೃಂದಾಗೆ ಮತ್ತೆ ಅವ್ರ ಮಗನ್ಗೆ. ಆ ಸೈಟ್ ಅಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿ ಅವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದೀವಿ ಹೊರಗಡೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದೀವಿ. ಎಸ್ ನಾರಾಯಣ್ ಸರ್ ತುಂಬಾ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗ್ಲೂ ನಾವು ಬಯಸೋದೊಂದೇ, ಸಿನಿಮಾ ದೊಡ್ಡ ಬಜೆಟ್, ಮಿಡ್ಲ್ ಬಜೆಟ್, ಕೊನೆ ಬಜೆಟ್ ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ. ಸೊ ಹಾಗಾಗಿ ತುಂಬಾ ಫ್ಯಾಮಿಲಿಗಳು ಬಂದು ನೋಡುವಂತ ಮತ್ತೆ ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂತ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ. ಅದಕ್ಕೆ ಹೋಲುವಂತ ಒಂದು ಹೀರೋ ಪಾತ್ರ ಅಂದ್ರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗ್ ಅಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆಕ್ಟಿಂಗ್ ನಾನಿಂದ ನೋಡಿಲ್ಲ, ನೋಡ್ತೀನಿ. ಯಾಕಂದ್ರೆ ಎಸ್ ನಾರಾಯಣ್ ಸರ್ ಕೈ ಇಟ್ಮೇಲೆ ಒಂದ್ ಮಟ್ಟಿಗೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ, ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗ್ಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದೇನಿಲ್ಲ, ಒಂದು ಸೈಟ್ ತಗೊಂಡ್ರು, ಅದಪ್ಪ GP ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೇಳೋದಲ್ಲ. ಶರತ್ ಸಾರು ನಾನು ತುಂಬಾ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ. ಬಟ್ ಈ ಸಿನಿಮಾ ಮತ್ತೆ ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬಾ ಹತ್ರಕ್ಕೆ ಮಾತಾಡಿ ಒಂದಷ್ಟು ಮರೆಯಕ್ಕಾಗ್ತಿರುವಂತ ವಿಷಯಗಳನ್ನ ಮಾತಾಡಿದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ದಾಗ ಹೇಳಿದೆ, ಸರ್ ನಿಮ್ ರಾಜದೂತ್ ಬೈಕಲ್ಲಿ ನೀವು 4 ಬ್ಲಾಕ್ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲಾನು. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟ್ ಸುಮ್ಮನೆ ನಡ್ಕೊಂಡ್ ಬರ್ತಿದ್ರೆ ಅವ್ರು ನೋಡಿದ್ರೆ ಭಯ ಬೀಳೋರು, ಹಂಗಿತ್ತು ಘಟ. ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದೀವಿ. ಅವರು ರಘುವಣ್ಣ ಈ ಸಾಧು ಬಿಡಿ, ಅದು ತುಂಬಾ ಒಂದು ಒಳ್ಳೆ ವನ ಕೊಟ್ರೆ ಒಂದು ಕೋತಿ ಕೆಡ್ಸುತ್ತೆ ಅನ್ನೋ ತರ ಎಂತ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನು ಮಾಡಕ್ ಆಗಲ್ಲ. ಅವ್ರನ್ನ ಸೆಟ್ಟಲ್ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ ಆಗಿ ಅಣ್ಣ ಏನೋ ಹೇಳಕ್ ಬಂದ್ರೆ ಅದೇನೋ ನೆಕ್ಸ್ಬಿಟ್ಟಿರೋರು, ನಾನು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಬೈದ್ ಬಿಡೋರು. ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರ. ಅವರವರಿದ್ರೆ ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದ್ರೆ ಅವರನ್ನ ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ರೆ ಅದಕ್ಕೆ ನ್ಯಾಯ ಒದಗಿಸಕ್ಕೆ ನಾನು ಇನ್ನು ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ, ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು
ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಂಡಂಗಿರುತ್ತೆ. ಆ ಒಂದು ಏನ್ ಬೇಕಾದ್ರೆ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿರೋದು ಅವ್ರಿಗೆ ಗೊತ್ತಾ, ಸೀಕ್ರೆಟ್ ನಮ್ಗೆ ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತಂದ್ರೆ ಅಷ್ಟು ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನ್ಸುತ್ತೆ. ಆಸ್ ಇಟ್ ಈಸ್ ಬೃಂದ, ಅವತ್ತು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನು ನಿಮ್ಗೆ ತುಂಬಾ ದೊಡ್ಡ ಮಟ್ಟದ ಹಿಟ್ ಆಗ್ಲಿ ಕಣಮ್ಮ. ನಾನು ನೋಡಿದೆ, ತುಂಬಾ ಖುಷಿ ಆಯ್ತು. ನೀನ್ ಡಾನ್ಸ್ ಮಾಡಿದಂಗ ಅದ್ಯಾವುದು ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳಿದ್ದಂಗಿದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯ್ತು ನೋಡಿ ನನಗದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಎಲ್ಲಮ್ಮ ಹಿಂಗ್ ಬಂದ್ಬಿಡ್ತಲ್ಲ ಅಂತ. ಸೊ ಹಾಗಾಗಿ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ಎಲ್ಲಾ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀನಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಿರ್ತೀವಿ ಕಣಮ್ಮ. ತುಂಬಾ ದೊಡ್ಡ ಮಟ್ಟದ್ದು ನಿಮ್ಗೆ ಬ್ರೇಕ್ ಸಿಗ್ಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡ್ಲಿ. ಯಾವಾಗ್ಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ ಮೇಲೆ ಮರಿಬೇಡ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ಶ್ರದ್ಧೆಯಿಂದ. ನಾನು ಅನ್ಕೊಂಡೆ, ನಾವು ಇವಾಗ S9 ಸರ್ ಡೈರೆಕ್ಟ್ ಮಾಡುವಾಗ ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ತಾಳು, ನಮ್ಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಳ್ಳೋದು ನಕ್ಬಿಡೋಣ, ನಾ ಸಿಕ್ಕಾಕೊಳ್ಳೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರು ಸಿಕ್ಕಾಕೋತಾರೆ ಅಂತ. ಅಂದ್ರೆ ನಾವು ಸರ್, ನೀವಲ್ಲ ಸರ್. ಅವಾಗ ನೋಡಿದೆ, ಲೈಕ್ ಬೃಂದಾ ನೋಡಿದೆ, ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿಂದ ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡದಿರಷ್ಟು ಎಷ್ಟು ಸಾಚ ನೀನು ನನ್ಗೆ ಹೇಳು. ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು? ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಡ್ದೇರೋ ನೀನು ಅವರ ತಮ್ಮ ಮಗ ನೀನು ಅಂತ, ಶ್ರೇಯಸ್ ಅಣ್ಣ ಅಂತ. ಏನದ ನಿಜಾನ ಅದು? ಏನಪ್ಪ ಅಲ್ಲ, ನಿಜಾನ ಅದು? ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದೀವಿ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನ್ ಬೇಕು? ನಿಮ್ಮ ಅಪ್ಪಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೀಯ ನೀನು. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡಕ್ಕಾಗದದು. ಇಲ್ಲ ಅವ್ರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರ ಕಿತ್ತಾಟದಲ್ಲಿ ಯಾವುದೋ ಈ ಸಿನಿಮಾನೇ ದೊಡ್ಡ ಹಿಟ್ಟಾಗ್ಲಿ, ಅದಕ್ಕಿಂತ ಇನ್ನೇನ್ ಬೇಕು? ಇಬ್ರು ಸರ್ ಅಂದ್ರೆ ನಾನು ಅದೇ ಅಂದ್ರೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದ್ರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನಾಗಿ ನೀನೇ ಹೇಳ್ತೀಯ, ನಾನೇನ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧುಕ್ ಹೋಗಿಲ್ಲ ಅಲ್ಲ, ಸಾಧು ಆಗ್ಬೇಡ ಪ್ಲೀಸ್. ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ನಾನು ವಿಜಯ್ ಅಷ್ಟಲ್ಲ ಅಂತ, ನಾನು ನಿಮ್ಮಪ್ಪನಷ್ಟಲ್ಲ. ನಿಮ್ಮಪ್ಪ ಹಳೇ ಘಟ. ಆಯ್ತಾ? ನಿಂದು ಹುಡ್ಕಾನ, ನೀನು ಅಕ್ಕಪಕ್ಕದಲ್ಲಿ ಯಾರು ವಿಚಾರಿಸ್ತೀನಿ, ಏನಪ್ಪ ಆ ಕತೆ ಅಣ್ಣಂದು? ಆಲ್ರೆಡಿ ಗೋಲ್ ಗುಂಬಸ್ ತರ ಇದ್ದಾವನೆ, ಏನ್ ಕತೆ ಅಂತ. ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದ್ರೆ ತುಂಬಾ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತೆ ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ, ಎಸ್ಪೆಷಲಿ ಈಗ ಅವರು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದ್ರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು, ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನ ನೋಡೋದಕ್ಕೆ.
ನನ್ನ ಅನಿಸಿಕೆ ಅನಿಸಿತ್ತು. ಅಂದರೆ ಬಿಲೋ 18 ಆದ್ಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತ ಹೇಳುತ್ತೆ, ಸರ್ಟಿಫಿಕೇಟ್ ತೋರಿಸ್ಬೇಕು ನೀವಪ್ಪ ಅಂತ, ಅವ ಕರೆಕ್ಟು ಅಂತಾನೆ. ಇಲ್ಲ ಅಂದ್ರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು, 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಅವರಾಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗ್ಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗ್ಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗ್ಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನ ಎಸ್ ನಾರಾಯಣ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು. ನನಗೆ ಕೊಟ್ಟಂತ ಪಾತ್ರ ಮಾಡ್ತಿದ್ದೆ, ಹೀರೋ ಮತ್ತೆ ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗನ್ಸಿತ್ತು, ಯಾಕಂದ್ರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು, ಮತ್ತು ಅನ್ಯಾಯ ಆಗೋದು ತಡಿಬೋದು ಅಂತ ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಂಗಾಗಿ ಇನ್ನಿಬ್ಬರು ಕಳನಟರು, ಮೇರು ನಟರು ಆಗಲಿ ಅವರಿಬ್ಬರು, ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ, ರಣವ್ ಅಂತ ಹೇಳಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್, ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮಂಜಣ್ಣ. ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ, ಕಾಸಿಸ್ಕೊಂಡ್ಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀವಿದ್ರೆ ಎಲ್ಲ ಬಂದ್ಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿರು, ಟೆನ್ಷನ್ ತಗೋಬೇಡ. ಯಾಕಂದ್ರೆ ಇವ್ರಿಗೆ ಹಳೆ ಗಾಂಧಿನಗರ ಮೇಸ್ತ್ರಿಗಳ ಥರ ಇರಲ್ಲ, ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನಾನು ನಾನು ಇರ್ತೀನಿ. ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ, ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟ ನಮ್ಮ ಮಾವು ನಂದು ನಿಂದು, ಹೌದಾ ಇನ್ನೇನು ಮಾತಾಡಬೇಕು, ಅದೆಲ್ಲ ಕೇಳಿಸ್ಬೇಕು, ನೀವು ನಕ್ಬಿಡ್ತಾರೆ. ಇವಾಗ ನಾನು ಕೆಲಸ ಅಲ್ಲಿ ಅರ್ಧ ಊರ್ ಬಾಗಿಲು ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಆಗ್ತಾರೆ, ಮಾವು ನೀನು ಮಾತಾಡೋದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬರ್ತಾ ಇದೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನ. ಮೊನ್ನೆ ಏನು ಬೇಡಪ್ಪ ನೀವು ಸವಾಸ ಬೇಡ ಬಿಡುಗರು, ನಾವು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲೋನ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾರೆ, ಸೀದಾ ಮನೆಗೆ ಬಂದವ್ರೆ. ಅಷ್ಟೇನಾ? ಅದೇ ನೋಡಿ ಸಿನಿಮಾ ರಿಲೀಸ್ ಐತೆ, ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಇನ್ನೇನು ಪ್ರಮೋಷನ್ ಮಾಡ್ಕೊಳ್ಬೇಕು. ಕರೆಕ್ಟ್ ಡೇಟ್ ಕೊಟ್ಟಿದ್ದೀರಿ, ಡೇಟಿಗೆ ಬಂದಿದ್ದೀರಿ ನೋಡೋದಾಗ ಪುಣ್ಯಾತ್ಮ ಕನ್ವೀನಿಯನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರು ಅವ್ರ ಎದುರು ರೆನ್ಯುಮರೇಷನ್ ಕೊಡಲ್ಲ, ಇನ್ನು ಕನ್ವೀನಿಯನ್ಸ್ ಬೇರೆ ಕೊಟ್ಟಿದ್ಯಾ ಇಮೇಜ್ಗಳಿಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟ್ ಆಗೋಗಿತ್ತು, ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ, ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು, ಬ್ಯಾಂಕಲ್ಲಿ ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗ್ಬಿಟ್ಟಿದೆ ಅಂತ ಕನ್ವೀನಿಯನ್ಸ್ ಕೊಟ್ಟಿದೆ. ಆಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು. ಬೇರೆ ಏನ್ ಬೇಕು ರಮೇಶ್ ಅದವರೇ? ಅವ್ರೆಲ್ಲ ತುಂಬಾ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬಾ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು ಸರ್. ನೋಡಿ ನಂಗೆ ಶರತ್ ಸರ್ ಹೇಳಿದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ನಿಜವಾಗ್ಲೂ ನೀನಾಗ್ಲಿ ನೀವಿಬ್ರು ತುಂಬಾ ಖುಷಿ ಆಯ್ತು. ನೀವು ಮಾತಾಡಿದ ಖುಷಿ ಆಯ್ತು, ನಿಮ್ ಧೈರ್ಯ ಖುಷಿ ಆಯ್ತು. ನಮ್ಗೆ ಇವಾಗ್ಲೂ ಆ ಫಿಯರ್ ಇದೆ, ಇವಾಗ್ಲೂ ಇದೆ ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ್ರೆ ನಿಜ, ನಮಗೂ ಅದಿದೆ. ಒಂದೊಂದ್ಸರಿ ಯಾರು ಮರ್ತು ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಾಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಆಭಾರಿ ಆಗಿದ್ದೀನಪ್ಪ. ದೇವರಾಣೆ ಗಾಂಧಿನಗರದಲ್ಲಿ ಹೋಗಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ. ನಿಜವಾಗ್ಲು ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಅಬ್ಬ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್. ನಮ್ಮ ಸುರೇಶ್ ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ ಮಾಡಿದ್ರು ಕರೆಕ್ಟ್ ಅಂತಾರೆ, ಒಳ್ಳೇದ್ ಮಾಡಿದ್ರು ಕರೆಕ್ಟ್ ಅಂತಾರೆ. ನಂಗೆ ಅದೇ ಖುಷಿ.
ಅಲ್ಲ, ನೀವು ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾಗ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದ್ರೆ ಈಗ ಹೌದು, ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ, ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರ ತುಂಬಾ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂತ ಈಗ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು. ಸರ್ ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋಯಿನ್ ಇದಪ್ಪ, ಸಾಂಗ್ ಹಾಕಿದ್ಮೇಲೆ ನನ್ಗೆ ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತೆ ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಆ ಕಥೆ ಹೇಳು ಫಸ್ಟ್. ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ವಿಲ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಹಳೆ ಪರಿಚಯ, ತುಂಬಾ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬದು ಯಾವಾಗ್ಲೂ ಅಂತ ಹೇಳಿದ್ರೆ, ಅಂದ್ರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗ್ಲಿ, ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ ಎಲ್ಲರೂ ಒಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟರ್ಗೆ ಜನ ಕರ್ಸೋದು ಕಷ್ಟ ಆಗ್ಬಿಟ್ಟಿದೆ, ಅದಕ್ಕೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರ್ ಆಗಿ ಬಂದು ನಿಂತು ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗೆ, ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ತರ ಒಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬರ್ದಿ ನೋಡೋಂತ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ತರ ಮಾಡಿದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ನೋಡಿ, ಫಸ್ಟ್ ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರ್, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ನಾರಾಯಣ್ ಸರ್. ಥ್ಯಾಂಕ್ ಯು. ಕಾಲಾನು ಹಿಂಗೆ ಇರಲ್ಲ, ಎಲ್ಲ ಬದಲಾಗತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನಾರ ತಪ್ಪು ಮಾಡಿದ್ರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಸೊ ನೀವು ಹೇಳಿದ್ದು, ಸೊ ನಾನು ನೀವು ದೊಡ್ಡವ್ರು ಹೇಳಿದಾಗ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ರಿಂದ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆಯವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾದ್ರು ಹರ್ಟ್ ಮಾಡಿದ್ರೆ ಟೀಮ್ ಅವ್ರಿಗೆ ಯಾರಿಗಾರ, ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ನಾವು ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬಾ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ಆಶೀರ್ವಾದ ತಿದ್ಕೋಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗ್ತದೆ. ನನ್ನ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹೇಳ್ತಾ, ಚಿಕ್ಕ ಹುಡುಗನಲ್ಲಿ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಮಾಡಬೇಕು ಅನ್ಕೊಂಡು ಸಿನಿಮಾಗಳು ನೋಡ್ತಿದ್ದೆ. 1ನೇ ಕ್ಲಾಸ್ ಅನ್ಸುತ್ತೆ, ಶಬ್ದವೇದಿ ಸಿನಿಮಾ ಹೋಗಿದ್ದೆ. ನಾನು ಒಂದಿನ ನಟ ಆಗ್ಬೇಕು ಅಂತ ಅನ್ಕೊಂಡು, ಅವಾಗ ಎಸ್ ನಾರಾಯಣ್ ಸರ್ ಮನೆ ಬಸವೇಶ್ವರಲ್ಲಿತ್ತು. ನಮ್ಮ ಮನೆಯಿಂದ ಸ್ವಲ್ಪ ಹತ್ರ, ಸ್ಕೂಲಿಂದ ಬರ್ತಾ ನಾನು ನಮ್ಮ ಹುಡುಗರು ಹೇಳ್ತಿದ್ದೆ, ಒಂದಿನ ಇವ್ರ ಜೊತೆ ನಾನು ಆಕ್ಟಿಂಗ್ ಮಾಡ್ತೀನಿ ಗುರು ಅಂತ. ಎಲ್ಲಾರು ಹೇಳೋರು, ಸಿನಿಮಾದಲ್ಲಿ ಬಂದ್ರೆ ಲಕ್ ಇರ್ಬೇಕಮ್ಮ, ಲಕ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ, ಲಕ್ ಇರ್ಬೇಕು, ಟ್ಯಾಲೆಂಟ್ ಜೊತೆಗೆ ಲಕ್ ಬೇಕು ಅಂತಿದ್ರು. ಲಕ್ಕು ಯಾವಾಗ ಹೊಡಿಯುತ್ತೆ ಅಂದ್ರೆ ನೀವು ಆ ಪಾರ್ಟ್ ಅಲ್ಲಿ ಇರ್ಬೇಕು, ಆ ಪೊಸಿಷನ್ ಅಲ್ಲಿ ಇರ್ಬೇಕು. ನನಗೆ ಬೆಳಿಗ್ಗೆ ಮಂಜಾಣ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಅಂದ್ರು. ಮಂಜಾಣ ಮನೆ ಹತ್ರ ಇದೆ ಅಂತ. ಮಧ್ಯಾಹ್ನ ಬಂದ್ಬಿಡು, ಒಂದು ಪಾತ್ರ ಇದೆ. ಶ್ರೇಯಸ್ ಅವ್ರು 2 ಸಿನಿಮಾ ಮಾಡ್ತಿದ್ರು, ದಿಲ್ದಾರು ಮತ್ತೆ ಮಾರುತ. ಯಾವ ಸಿನಿಮಾ? ನನ್ನ ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ದಾರಿಯಲ್ಲಿ ತುಂಬಾ ಜನರು ನಡೆಯುವಂತಾಗ್ಲಿ ಅಂತ ಹೇಳ್ತಾ, ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಮಾರುತ ಚಿತ್ರತಂಡದ ಎಲ್ಲರೂ ಇಲ್ಲಿದ್ದಾರೆ, ದಿಗ್ಗಜರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರಿಗೂ ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ. ನನಗೆ ತುಂಬಾ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು, ನಿಮ್ಗೆ ಯಾರು ಕಾಂಪಿಟಿಷನ್ ಅಂತ. ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ, ನಾನೇ ಕಾಂಪಿಟಿಷನ್ ಅಂತ. ಬಟ್ ಐ ಗೆಸ್ ಈ ಸತಿ ನವೆಂಬರ್ 21ಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರುತ, ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್, 2 ಸಿನಿಮಾನ ನೋಡಿ ದಯವಿಟ್ಟು. 2 ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದೀನಿ. ಅಂಡ್ ಮಾರುತಕ್ಕೆ ಬರಬೇಕು ಅಂತಂದ್ರೆ,
ಎಲ್ಲ ಹೇಳ್ದಂಗೆನೆ ತುಂಬಾ ದಿಗ್ಗಜರಿದ್ದಾರೆ, ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಮುಂಚೆ ಕೂಡ ಹೇಳಿದೀವಿ ಇದ್ರ ಬಗ್ಗೆ, ಬಟ್ ನಂಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರು ಹೇಳ್ತಾ ಇದ್ರು ದಟ್ ಏನ್ ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕಲ್ತ್ಕೊಂಡ್ ಬರ್ತೀರಿ ನೀವು ಅಂತ. ದಟ್ ಇಸ್ ಸೋ ಟ್ರೂತ್ ಸರ್. ಅಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಆದ್ರೂ ಕೂಡ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನೀವೇನನ್ನ ಬಿಲೀವ್ ಮಾಡ್ತಿರಲ್ಲ, ನೀವು ಅದನ್ನ ಬಿಟ್ಟು ಆ ಕಡೆ ಹೋಗಿಲ್ಲ. ಅಂಡ್ ಐ ಗೆಸ್ ದಟ್ ಇಸ್ ಟ್ರೂಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು, ಬಿಕಾಸ್ ಅಂಡ್ ಎಲ್ರೂ ನಿಮ್ಗೆ ಹೆದರ್ತಾರೆ ಸರ್. ಅದು ಹೇಗೆ ಏನು ಅಂತ ಗೊತ್ತಿಲ್ಲ ನಂಗೆ, ಬಟ್ ಪಾಪ ಅವರು ಅಂತ ಅನ್ಸುತ್ತೆ. ಒಂದೊಂದ್ಸತಿ ತುಂಬಾ ಮಗು ತರನೇನೆ ಇರ್ತಾರೆ, ಒಂದೊಂದ್ಸತಿ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ, ರೇಗಾಡ್ತಾರೆ. ಬಟ್ ತುಂಬಾ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ, ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹ್ಯಾಸ್ ಬೀನ್ ಸೋ ಗುಡ್ ಸರ್. ನನ್ನನ್ನ ಫಸ್ಟ್ ಡೇ ಇಂದ ಎಂಡ್ ತನಕನೂ ಪುಟ್ಟಿ ಅಂತಾನೆ ಹೇಳ್ತಾ ಇದ್ರಿ, ಈಗ ಕೂಡ ನನ್ ಪುಟ್ಟಿ ಅಂತಾನೆ ಕರಿತೀರಾ ನೀವು. ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರನೇ ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದದು ಆ ಹೆದರಿಕೆ ಜೊತೆಗೇನೆ ಬರ್ತೀವಿ, ಬಟ್ ಅದನ್ನ ನೀವು ತುಂಬಾನೇ ಈಸಿಯಾಗಿ ನಂಗೆ ತುಂಬಾನೇ ಕಂಫರ್ಟಬಲ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಅಗೇನ್. ವಿಜಯ್ ಸರ್, ನಿಮ್ ಹೆಸರು ತಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ. ಎಲ್ರೂ ಕೇಳ್ತಾ ಇದ್ರು ವಿಜಯ್ ಸರ್ ಇಂದ ಏನ್ ಕಲ್ತ್ರಿ ಅಂತ. ಅವರಷ್ಟು ದೊಡ್ಡ ಸೂಪರ್ ಸ್ಟಾರು, ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ, ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ. ನಾನು ಅವ್ರಿಗೆ ಒಂದ್ ಮಾತು ಹೇಳಿದೆ, ದಟ್ ಒಂದ್ ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟ್ ಇಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ. ಅಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮ್ಗೆ ಗೊತ್ತಾಗಿದ್ಯೋ ಇಲ್ಲೋ ಅದು, ನಾವು ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ, ಲೈಕ್ ಹಿಂಗೆ ಸಲಗ ಅಂತ ಹೇಳ್ತಾರೆ. ನೀವ್ ಹೇಳಿದ್ ಕರೆಕ್ಟ್, ವಿನಯ್ ಅವ್ರು ಹೇಳಿದ್ ಕರೆಕ್ಟ್. ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ, ನೋಡಿದ್ರಿ ಹಿಂಗ್ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ. ಹಿ ಹ್ಯಾಸ್ ಬೀನ್ ಸೋ ಸೆಟ್ ಅಲ್ಲಿ. ಎಸ್ ನಾರಾಯಣ್ ಸರ್ ಏನಾದ್ರು ಒಂದ್ ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು. ಅವರ ಡೈರೆಕ್ಟ್ರಿಗೆ, ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ ಅಲ್ಲಿ, ಅದನ್ನ ನೋಡಿ ಕಲಿಬೇಕು ಸರ್. ಅಂಡ್ ನಿಮ್ಮಂತ ಸೀನಿಯರ್ಸ್ ಈ ತರ ಅಂದ್ರೆ ಅಷ್ಟು ಡಿಸಿಪ್ಲಿನ್ ಇಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು, ನಮ್ಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್. ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂತೀನಿ. ಅಂಡ್ ಮುಂದೆ ಒಂದಿನ ನಿಮ್ ಜೊತೆ ನೀವು ಕೆಲಸ ಮಾಡಕ್ಕೆ ನಂಗೆ ಸಿಗ್ಲಿ. ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ. ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಇನ್ ಚಿಕ್ಕಮಂಗ್ಳೂರಲ್ಲಿ. ಆ ಚಳಿಯಲ್ಲಿ ಅಂಡ್ ಫುಲ್ ಸೆಟ್ ಇತ್ತು. ಆಗ ರಂಗಾಯಣ ರಘು ಸರ್ ಇದ್ರು, ತಾರಮ್ಮ ಇದ್ರು, ಸಾಧು ಕೋಕಿಲ, ಸಾಧು ಸರ್ ಇದ್ರಂತೂ ಬಿಡಿ, ಲೈಕ್ ಹೇಳ ಸರ್, ಎಸ್ ನಾರಾಯಣ್ ಸರ್ ಅವತ್ತೂ ಹೇಳ್ತಾ ಇರೋರು, ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ, ನೀವು ಸಾಧು ಸರ್ ಎಲ್ಲಿರ್ತಾರೋ ಅಲ್ಲಿ ಕುತ್ಕೋಬೇಡಿ ಅಂತ. ಬಿಕಾಸ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬಾನೇ ಗರ್ಲ್ ನೆಕ್ಸ್ಟ್ ಡೋರ್ ಅಂಡ್ ಅದೇನೋ ಒಂದು ಪೇನ್ ಅಲ್ಲಿ ಇರುವಂತಹ ಪಾತ್ರ ಅದು. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇತ್ತು, ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ. ಅವ್ರು ತುಂಬಾ ಸೀನಿಯರ್ ಆಕ್ಟರ್ಸ್, ತುಂಬಾ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೆಂಗೆ ಸ್ವಿಚ್ ಮಾಡ್ಬೇಕು, ತಮ್ಮ ಪರ್ಸನಲ್ ಲೈಫ್ ಇಂದ ಹೇಗೆ ಬೇಗ ಪಾತ್ರಕ್ಕೆ ಬರ್ಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ಯು ಸೋ ಕನ್ಸರ್ನ್ ದಟ್ ಇವಳು ಮಾಡ್ತಾಳೋ ಇಲ್ಲೋ, ನಂತರ ನಗಾಡ್ತಾ ಕೂತ್ಬಿಡ್ತಾಳೆ, ಸಾಧು ಸರ್ ಏನೇನು ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ, ಅವ್ರ ಜೊತೆ ಮಾತ್ರ ಕೂರ್ಬೇಡ ಅಂದ್ರೆ ಸೀನ್ ಟೈಮಲ್ಲಿ ಅಂತ ಹೇಳೋರು. ಸೊ ತುಂಬಾ ಫನ್ ಮಾಡಿದೀವಿ. ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು. ಒಂದು ಬೇಜಾರು ಅಂತಂದ್ರೆ ರವಿ ಸರ್ ಸಿನಿಮಾದಲ್ಲಿ ಇದ್ದಾರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್. ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಜರ್ನಿ ಈಸ್ ಸ್ಟಿಲ್ ವೆರಿ ಲಾಂಗ್. ಇನ್ನು ತುಂಬಾ ಸಿನಿಮಾಗಳನ್ನ ಮಾಡಾಕಿದೆ. ಇನ್ನು ತುಂಬಾ ಸತಿ ಹೀಗೆ ನಿಮ್ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕಿದೆ. ಅಂಡ್ ಶ್ರೇಯಸ್, ನೀವು ನನ್ನ ಬಗ್ಗೆ ಹೇಳಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ, ನಾನು ಹೇಳಲ್ಲ. ನೀವೇನಕ್ಕೆ ಹೇಳಿಲ್ಲ ನನ್ನ ಬಗ್ಗೆ? ಇದ್ದೇ ಆಯ್ತು. ಬಟ್
we had such a blast. Of course, he's a very good friend, and ನಾವು ತುಂಬಾ ನಮ್ಮ ಐ ಗೆಸ್ ಥಾಟ್ ಪ್ರಾಸೆಸ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ತುಂಬಾ ಏನೇನೋ ಮಾತಾಡ್ಕೊತಾ ಇರ್ತೀವಿ, ಚೆನ್ನಾಗಿ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತೆಲ್ಲ. ಅಂಡ್ ನಾವು ಮಾತಾಡ್ದಾಗ್ಲೆಲ್ಲ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಐ ಗೆಸ್ ಅವ್ರೇನ್ ಹೇಳ್ತಾ ಇದ್ರಲ್ಲ, ಐ ವಾಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ. ಬಟ್ ಆದ್ರೂ ನಿಮ್ಗೆ ಬೇಗ ಹುಡುಗಿ ಸಿಗ್ಲಿ, ಆಯ್ತಾ? ಆಲ್ ದ ಬೆಸ್ಟ್. And ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್. ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳಿದ್ದೀನಿ ನಾನು. ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಇವತ್ತು ಪಾತ್ರ ಇದೆ, ನೀವೇನೇ ಮಾಡಬೇಕು ಅಂತ ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಅವ್ರು ಕೌಸಲ ಸುಪ್ರಜಾರಾಮ ಜಸ್ಟ್ ನೋಡಿದ್ರು. ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ, ತುಂಬ ಸ್ಟ್ರಿಕ್ಟ್, ಅವ್ರು ಬೈತಾರೆ ಅವರು, ಅದೆಲ್ಲ ಏನಿಲ್ಲ. ಅವರು ಕೂಡ ತುಂಬಾನೇ ಸ್ವೀಟು, ರಮೇಶ್ ಯಾದವ್ ಕೂಡ. ಆ್ಯಂಡ್ ಅವರಿಂದ ಐ ಗೆಸ್ Maruta is Maruta today, and we are able to release it on whatever date, like 21st November, just because of them. And ನಮಗೆ ತುಂಬಾನೇ ಕನ್ವೀನಿಯಂಟ್ ಆಗಿ ನೋಡ್ಕೊಂಡಿದ್ದಾರೆ ಕೂಡ. ಐ ಗೆಸ್ ಅವರು ಇನ್ನು ಹಲವಾರು ಇಂಥ ಸಿನಿಮಾಗಳನ್ನ ಮಾಡಂಗಾಗ್ಲಿ, ಅಂಡ್ ಎಲ್ಲಾ ಸಿನಿಮಾಗಳಿಗೂ ನನ್ನನ್ನೇ ತಗೊಳಂಗಾಗ್ಲಿ. ಎಸ್, ಇನ್ನು ತುಂಬಾ ಜನರ ಹೆಸರು ಬಿಡ್ತಾ ಇದ್ದೀನಿ, ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್, ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನವೆಂಬರ್ 21ಕ್ಕೆ. ಹಾಗೆ ನನ್ನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಐ ಸೈನ್ ಆಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಣೀತಾ ಅವರೇ. ಒಂದ್ಸಲ ಡೇಟ್ ಅನೌನ್ಸ್ ಮಾಡಿ ಬದಲಾಗಿ 3 ವಾರ ಮುಂದಕ್ಕೆ ಹೋಗಿ. ಕೇಳಿಸ್ತಾ ಇದೆಯಾ? 21ಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ. ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೇ ಇದೆ. 1 ವರ್ಷದ ಹಿಂದೆ ಇದು ಶುರು ಆಯಿತು. ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು. ಮಂಜಣ್ಣ, ಶ್ರೇಯಸ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು. ಸಿನಿಮಾ ಮಾಡೋದಲ್ಲ, ಆ ಹುಡುಗನ್ನ ಒಳ್ಳೆ ಕಲಾವಿದನ್ನಾಗಿ ತೋರಿಸ್ಬೇಕು. ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ. ಇಡೀ ಚಿತ್ರತಂಡ, ಇಡೀ ಚಿತ್ರ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ್ನ ನಿಲ್ಲಿಸೋದಕ್ಕೋಸ್ಕರ. ಅದೊಂದೇ ಕಾರಣ, ಇನ್ಯಾವ ಕಾರಣನೂ ಇಲ್ಲ. ದುನಿಯಾ ವಿಜಯ್ ಅವ್ರು ಬಂದು ಈ ಸಿನಿಮಾ ಕೆಲಸ ಮಾಡಿದ್ದು, ಇನ್ನೊಂದು ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ. ನಾನು ಕೆಲವೊಂದ್ಸಲ ತುಂಬಾ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ, ಅದಕ್ಕೂ ಅದೇ ಕಾರಣ. ಅದು ತುಂಬಾ ಕಠಿಣವಾಗಿದ್ರು ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ. ಅದರಿಂದ ಒಂದಷ್ಟು ನೋವುಗಳು, ಬೇಸರ ಎಲ್ಲ ಆಗಿರುತ್ತೆ. ಬಟ್ ಗುರಿ ಒಂದೇ. ನಾವ್ ಎಲ್ಲಿ ಮುಟ್ಟಬೇಕು ಅಂತಿರ್ತೀವೋ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ. ಆ ಕೆಲಸವನ್ನ ನಾವೆಲ್ಲ ಮಾಡಿದ್ವಿ. ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಂತೃಪ್ತರು. ಈಗ ಸಿನಿಮಾ ನೋಡಿದ ಚಿತ್ರತಂಡ, ನಿರ್ಮಾಪಕರು, ನನ್ನ ಟೆಕ್ನಿಷಿಯನ್ಗಳು, ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಗಳು ತುಂಬಾ ಕಷ್ಟಪಟ್ಟಿದ್ದಾರೆ. ಸುರೇಶ್ ಆಗ್ಬೋದು, ಎಡಿಟರ್ ಆಗ್ಬೋದು, ಕ್ಯಾಮರಾಮನ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಬಹಳ 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 ಕಷ್ಟಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ. ಅದಾದ ನಂತರ ಕಲಾವಿದರು, ಆಗ್ಲೇ ಮಂಜಣ್ಣ ಹೇಳ್ತಾ ಇದ್ರು, ಕಲಾವಿದರು ಲಿಸ್ಟ್ ಯಾರು ಬೇಕಾದ್ರೂ ಕೊಡ್ಬೋದು, ಕರ್ಕೊಂಬಂದು ಕೊಡ್ಬೇಕಲ್ಲ ಪ್ರೊಡ್ಯೂಸರ್, ಕರ್ಕೊಂಬಂದು ಕೊಡ್ಬೇಕಲ್ಲ. ಅವ್ರ ಸಂಭಾವನೆ ಎಷ್ಟು, ಈ ಸಣ್ಣ ಪಾತ್ರಕ್ಕೆ ಅವರೆಲ್ಲ ಯಾಕೆ, ಈ ತರದ್ದೆಲ್ಲ ಬರುತ್ತೆ. ಅವ್ರೇನು ಮಾತಾಡಿಲ್ಲ. ಲಿಸ್ಟ್ ಕೊಡಿ, ಡೇಟ್ ಕೊಡಿ, ಇಷ್ಟೇ ಕೇಳ್ತಾ ಇದ್ದಿದ್ದು. ನಾನು ಯಾರನ್ನ ಕೇಳಿದಿನೋ ಅವ್ರನ್ನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಶರತ್ ಸರ್, ನಾನು ಅವ್ರ ಜೊತೆಲಿ ಕೆಲಸ ಮಾಡಿಲ್ಲ 50 ಸಿನಿಮಾ, 51ನೇ ಸಿನಿಮಾ. ನನಗೆ ಆಶ್ಚರ್ಯ, ಅವ್ರ ತಂದೆ ಜೊತೆಲೂ ಕೆಲಸ ಮಾಡಿಲ್ಲ ನಾನು. ಯಾಕೆ ಇದು ಇವ್ರ ಜೊತೆ ಕೆಲಸನೇ ಮಾಡಿಲ್ವಲ್ಲ, ಯಾಕೆ ಆಗ್ಲಿಲ್ಲ? ಈ ಸಿನಿಮಾದಲ್ಲಿ ಮಂಜಣ್ಣ ಹೇಳಿದ್ರು ಶರತ್ ಅವ್ರನ್ನ ಹಾಕೋಣ ಅಂತ. ನನಗೇನು ಅಂದ್ರೆ ಅವರು ನೋಡಿರೋದೆಲ್ಲ ವಿಲನ್ ಪಾತ್ರ. ಇದು ತುಂಬಾ ಒಳ್ಳೆ ತಂದೆ,
ಭಾವನಾತ್ಮಕ ಜೀವಿ ಅವನ ತಂದೆ ಈ ಸಿನಿಮಾದಲ್ಲಿ. ಹೇಗೆ ಇವ್ರಿಗೆ ಸೂಟ್ ಆಗುತ್ತೆ? ಹೇಗೆ? ಒಂದು ನಂಬಿಕೆ ಇತ್ತು, ರಂಗಭೂಮಿ ಕಲಾವಿದರು. ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ, ಅವ್ರು ಮಾಡಿದೆಲ್ಲ ಬ್ರ್ಯಾಂಡೇ, ಅದೊಂದು ನಂಬಿಕೆ ಇತ್ತು. ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ, ತುಂಬಾ ಜನ ಹೆದರ್ಸಿರ್ತಾರೆ, ಯಾಕಂದ್ರೆ ಬಹಳಷ್ಟು ಕಲಾವಿದರಿಗೆ ಕೆಲಸ ಮಾಡಿದ್ದಾರೆ. ಎಸ್ ನಾರಾಯಣ್ ಸಿನಿಮಾರಪ್ಪ ಹೋಗ್ಬೇಡ ಅಂತ. ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು, ನನ್ನ ಸಿನಿಮಾ ಪಾರ್ಟೇ ಮಾಡಿರ್ಲಿಲ್ಲ ಅವರು. ತಡವಾಗಿ ಬಂದ್ರು, ತುಂಬಾ ಸಿನಿಮಾಗಳು ಮಾಡಿದ್ವಿ. ಬಟ್ ಶರತ್ ಲೋಹಿತಾಶ್ ಅವರು ಆ ಏನ್ ಪಾತ್ರ ಇತ್ತು, ಆ ಪಾತ್ರ ನಾವು ಹೇಗೆ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಒದ್ದೆ ಆಗದೆ ಎಂದು ಬರೋದೇ ಇಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಾನು ಕೊಟ್ಟಿದ್ವಿ. ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ ನಮ್ಮ ಎಡಿಟರ್ ನಾವಿಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋಗ್ಲೂ ನಾವು ತುಂಬಾ ಎಮೋಷನ್ ಆದ್ವಿ. ಶಾರ್ಟ್ ಬೈ ಶಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್. ಬಟ್ ನಿಮ್ ಪ್ರತಿಭೆಗೆ ತುಂಬಾ ಸಣ್ಣ ಪಾತ್ರ, ಮುಂದಿನ ದಿನಗಳಲ್ಲಿ ಒಳ್ಳೆ ಪಾತ್ರ, ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ. ಇನ್ನು ಶ್ರೇಯಸ್ ಬಗ್ಗೆ ನಾನು ಹೇಳಿದ್ದೀನಿ, ಆ ಹುಡುಗನಿಗೆ ಉತ್ಸಾಹ ಇದೆ, ಉತ್ಸಾಹ, ತಲ್ಲೀನತೆ, ಶ್ರದ್ಧೆ ಇವೆಲ್ಲ ಇಲ್ಲ ಅಂದ್ರೆ ಇಲ್ಲಿ ಏನೂ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸಿನಿಮಾ ಅನ್ನೋದು ಮಾಯೆ, ಸಿನಿಮಾ ಮಾಯೆ ಇದು. ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರು ಸ್ಟಾರ್ಗಳಾಗ್ತಾರೆ, ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ. ಈಗ ಸ್ಟಾರ್ ಆಗಿದ್ದ ದುನಿಯಾ ವಿಜಯ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಎಷ್ಟು ನೊಂದಿದ್ದಾರೆ, ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ, ಎಷ್ಟು ಬೆವರಿಳಿಸಿದ್ದಾರೆ. ಅವ್ರು ಇವತ್ತು ಸ್ಟಾರ್ ಆಗಿದ್ದಾರೆ. ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗಿ ಅವ್ರ ಮನೆ ಬಾಗಿಲು ನಿಂತ್ಕೋತಾರೆ. ಆದ್ರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದ್ರು ಗೊತ್ತಿದ್ಯಾ? ಯಾವ ಸ್ಟಾರ್ಗೂ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವ್ರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು, ಬರೋರೆಲ್ಲ ಸ್ಟಾರ್ ಆಗ್ಬಿಡ್ತಾ ಇದ್ರು. ಅದೊಂದು ಮಾತ್ರ ಗುಟ್ಟಾಗಿಟ್ಟಿದೆ ಈ ಸಿನಿಮಾ, ಅದೇ ಅರ್ಥ ಆಗಲ್ಲ. ನೋಡಿ, ಕ್ಯಾಮರಾ ಮುಂದೆ ಬರ್ಬೇಕಾದ್ರೆ ತುಂಬಾ ಅದೃಷ್ಟ. ಯಾವಾಗಲೂ ರಮೇಶ್ ಸರ್ ನಾವು ಮಾತಾಡ್ತಿರ್ತೀವಿ, 3 ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ರು. ರಾಜ್ಕುಮಾರ್ ಅವರು, ಅಣ್ಣವ್ರು ಒಬ್ಬರೇ ಇದ್ರು. ಯಾಕೆ? ಬೇರೆ ಕಲಾವಿದರು ಇದ್ರಲ್ಲ, ಯಾಕಾಗ್ಲಿಲ್ಲ? ಅದೇ ಆಶ್ಚರ್ಯ. ಅದು ಗೊತ್ತೇ ಇಲ್ಲ ಇವತ್ತಿನವರೆಗೂ. ನಾನು 50 ಸಿನಿಮಾ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ. ಒಂದು ಕಥೆ ಮಾಡ್ಕೋತೀವಿ, ಸ್ಕ್ರೀನ್ ಪ್ಲೇ ಮಾಡ್ಕೋತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಆದ್ರೆ ಈ ಸಿನಿಮಾ 25 ವಾರ ಹೋಗುತ್ತಾ ನಮಗ್ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ. ಬಂಗಾರದ ಮನುಷ್ಯ 104 ವಾರ ಓಡಿದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬಾ ಜನ ಎದ್ದೋಗ್ಬಿಟ್ರಂತ, ಇದು ಯಾವುದೋ ಹಳ್ಳಿಗಾಡಿನ ರೈತರದು ಡಾಕ್ಯುಮೆಂಟ್ರಿ ಇದು ಅಂತ. ಆ ಸಿನಿಮಾ 104 ವಾರ ಓಡ್ತು ಅಂದ್ರೆ ಅದನ್ನೇ ಹೇಳ್ತೀವಿ ಮಾಯೆ ಅಂತ. ತುಂಬಾ ಜನ ನನಗೆ ತುಂಬಾ ಟ್ಯಾಲೆಂಟ್ ಇದೆ, ನಾನು ಸ್ಟಾರ್ ಆಗ್ಬೋದು. ತುಂಬಾ ಜನ ನನಗೆ ಹಣ ಇದೆ, ಸ್ಟಾರ್ ಆಗ್ಬೋದು. ನನ್ಗೆ ಅದೃಷ್ಟ ಇದೆ, ನನ್ನ ಹಿನ್ನೆಲೆ ಚೆನ್ನಾಗಿದೆ. ಏನೂ ಇಲ್ಲ, ಇನ್ನೇನೋ ಒಂದು ಬೇಕು. ಅದೇನೋ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 25 ವರ್ಷದ ಹಿಂದೆ ಹೋಗ್ತೀನಿ ನಾನು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಈ ವೇದಿಕೆಯಲ್ಲಿ. ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ, ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ಬೇಕು ನಾನು. ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ. ಅಲ್ಲಿ ಸನ್ಸೆಟ್, ಸನ್ರೈಸ್ ಬಿಫೋರ್ ಸನ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ. ಅದನ್ನ ತೆಗಿಯೋದಕ್ಕೆ ಬಹಳ ಜನ ಡೈರೆಕ್ಟರ್ ಕಾಯ್ತಿರ್ತಾರೆ, ಸಿಗೋದಿಲ್ಲ ಅದು. ನಾನು ಆ ಸೀಸನ್ ಇದ್ದೀನಿ, ಶೂಟಿಂಗ್ ಮಾಡಬೇಕು. ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾಯಕ ನಟರಿಗೆ ಹೇಳಿದ್ದೀನಿ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಶಾರ್ಟ್, 5:15ಗೆ ಶಾರ್ಟ್ ಅಂತ. ಆಯ್ತು ಸರ್, ಹೋಗೋಣ. ಎಲ್ಲ ಸಿದ್ಧತೆ ಮಾಡ್ಕೊಂಡು ಯೂನಿಟ್ ಎಲ್ಲ ಬಂದಿದೆ, ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಬರಲಿಲ್ಲ. 7 ಗಂಟೆಗೆ ಬಂದರು. ಅದು ಕರೆಕ್ಟಾಗಿ 2:15 3 ನಿಮಿಷ ಮಾತ್ರ ಅವಕಾಶ ಕೊಡುತ್ತದು. ಹೊರಟಾಯ್ತದು. 7 ಗಂಟೆಗೆ ಬಂದಾಗ ಏನ್ ಹೇಳಕ್ಕಾಗತ್ತೆ? ನಾನು ಏನ್ ಹೇಳಲಿ? ಅಲ್ಲಿಂದ ಓಡ್ ಬಂದ್ರು. ಸಾರ್, ತಪ್ಪಾಗೋಯ್ತು, ಸಾರಿ ಸರ್, ನಾನು ಬಿಸಿನೀರು ಬರಲಿಲ್ಲ ಸರ್. ನಮ್ಮ ಮ್ಯಾನೇಜರ್ ಹೇಳಿದ್ದೆ, ಸರ್ ಎದ್ದೇ ಇಲ್ಲ ಅವರು ಅಂತ. ಬಿಸಿನೀರು ಬರಲಿಲ್ಲ ಸರ್. ಆಯ್ತು, ಓಕೆ, ನಾಳೆ ಮಾಡೋಣ, ಬಿಟ್ಬಿಡಿ, ಡಿಸ್ಕಷನ್ ವೇಸ್ಟ್, ಹೋಯ್ತದು. ನಾಳೆ ಮಾಡೋಣ. ನಾಳೆ ಸರ್ ನಿಮ್ಗಿಂತ ಮೊದಲು ನಾನು ಇರ್ತೀನಿ ಸರ್. ಓಕೆ, ಆಯ್ತು. ನಾ ಮ್ಯಾನೇಜರ್ಗೆ ಹೇಳಿದೆ, ಮೈಸೂರಿಂದ ಬರಬೇಕಾಗಿತ್ತು. ಮ್ಯಾನೇಜರ್ಗೆ ಹೇಳಿದೆ, ಇವ್ರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ, ಇಲ್ಲೇ IB ಇದೆ, ಅಲ್ಲಿ ರೂಮ್ ಹಾಕ್ಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ಹಾಕ್ಬಿಟ್ಟು ನೀನು ರೂಮ್ ತಗೊಂಡು ನೀನು ಅಲ್ಲಿ ಮಲ್ಕೋ, ಬೆಳಗ್ಗೆ ಅವ್ನು ಎಬ್ಸು, ನಿನ್ನ ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ. ಈ ಕೆಲಸ ಆಗಿ ನಾವು
ಎಂಟೈರ್ ಯೂನಿಟ್ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ಯಥಾ ಪ್ರಕಾರ ಶಾರ್ಟ್ ತೆಗಿತೀವಿ ಇವತ್ತು, ನಾಳೆ ತೆಗಿತೀವಿ ಅಂತೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ. ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ ಕಲ್ಲಿನ ಬಂಡೆ, ಹೀರೋ ಅಲ್ಲಿ ಕಾಯ್ತಾ ಇದ್ದಾರೆ. ಫುಲ್ ಯೂನಿಟ್ ಲೇಟ್ ಆಗಿ ಬರ್ತಾ ಇದೆ. ನಾನು ಏನೇ ಇದು ಹೀರೋ ಕಾಯ್ತಾ ಇದ್ದಾರೆ, ಲೇಟ್ ಆಗಿ ಬರ್ತಾ ಇದೀವಲ್ಲ ನಾವು. ಕ್ಯಾಮರಾ ಎಲ್ಲ ಜೊತೆಲಿದೆ, ಎತ್ಕೊಂಡು ಓಡ್ರಿ ಬಂದ್ರೆ ಅಲ್ಲಿದ್ದಿದ್ದ ಹೀರೋ ನಮ್ಮ ಹೀರೋ ಅಲ್ಲ, ರಜನಿಕಾಂತ್ ಅವರಿದ್ದಾರೆ ಅಲ್ಲಿ. ರಜನಿಕಾಂತ್ ಅವರಿದ್ದಾರೆ ಬಂಡೆ ಮೇಲೆ, ಯೂನಿಟ್ ಬಂದಿಲ್ಲ ಇನ್ನು, ಅವ್ರು ನಿಂತ್ಕೊಂಡಿದ್ದಾರೆ. ಸರ್ ನನಗೆ ಒಂದ್ ಸೆಕೆಂಡ್ ಶಾಕ್ ಆಗೋಯ್ತು. ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಬೆಳಗಿಂದ ಗೊತ್ತಾಗಲ್ಲ ಯಾರು ಬಂದ್ರು ಏನು ಅಂತ. ಸರಿ ಒಂದ್ ಸೆಕೆಂಡ್, ಅವರಿದಾರಲ್ಲ, ಸರಿ ಹೋದೆ, ನಮಸ್ಕಾರ ಮಾಡಿ ಏನು ಮಾತಾಡಕ್ ಹೋಗಿಲ್ಲ. ಅವ್ರು ಮೂಡಿ ಅವ್ರ ಹತ್ರ ಮಾತಾಡ್ತಾರೆ, ವಾಪಸ್ ಬಂದ್ಬಿಟ್ವಿ. 2 ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು. ನಾನೇನ್ ಶಾರ್ಟ್ ತೆಗಿಬೇಕು ಆ ಯೂನಿಟ್ ಆ ಶಾರ್ಟ್ ತೆಗೆದಾಯ್ತು. ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಬರ್ತಾ ಇದೆ. ಮ್ಯಾನೇಜರ್ ಕೇಳಿದೆ, ಇವ್ರೇನು ಮಾತಾಡಿಲ್ಲ. ಏನಪ್ಪಾ ಬಿಸಿನೀರೆಲ್ಲ ಬಂತ? ಇಲ್ಲ ಸರ್, ನಾನು 4 ಗಂಟೆಯಿಂದ ಬಾಗಿಲು ಬಡ್ದು ಸಾಕಾಯ್ತು. ಅವ್ರು ಎದ್ದೊಳ್ಳೆ ಇಲ್ಲ ಸರ್. ಯಾಕೆ ಎದ್ದೊಳ್ಳಿಲ್ಲ? ಅವ್ರು ಮಲಗಿದ್ದೆ 4 ಗಂಟೆಗೆ ಸರ್. ಅದಾದ್ಮೇಲೆ ಅವ್ರು ಮಲಗ್ಬಿಟ್ರು. ಅದಾದ್ಮೇಲೆ ಎದ್ದೊಳ್ಳೆ ಇಲ್ಲ. ಅವ್ರ ಹೆಸರು ಕೇಳಬೇಡಿ ನನಗೆ. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ. ಡೆಡಿಕೇಶನ್ ಇಲ್ಲದೆ ನಾನು ಏನೂ ಆಗಿಲ್ಲ ಅಂತ ಅನ್ಕೋಬಾರ್ದು. ಡೆಡಿಕೇಶನ್ ಬಹಳ ಮುಖ್ಯ. ಇಷ್ಟೊತ್ತು ವಿಜಯ್ ಸರ್ ಬಗ್ಗೆ ಮಂಜಣ್ಣ ಹೇಳ್ತಾ ಇದ್ರು. ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ. ಒಂದ್ಸಲ ಒಪ್ಕೊಂಡ್ಬಿಟ್ರೆ ಅವ್ರ ಸೆಟ್ಗೆ ಬಂದ್ರು ಅಂದ್ರೆ ನನಗೆ ಬಹಳ ಸಲ ಮುಜುಗರ ಆಗ್ತಾ ಇದೆ. ನಾವು ಹುಡುಗರನ್ನ ಕೇಳ್ತೀವಿ, ಯಾಕಪ್ಪ ಇವ್ರನ್ನ ಕರ್ಕೊಂಡ್ಬರ್ತೀವಿ ಸ್ವಲ್ಪ ಹೊತ್ತು ಕ್ಯಾರವನ್ ಕೂರ್ಸಿ. ಕ್ಯಾರವನ್ ಹೋಗೋದೇ ಇಲ್ಲ ಅವರು. ಒಂದ್ಸಲ ಕ್ಯಾರವನ್ ಎಂದು ಹೇಳಿದ್ರೆ ಮತ್ತೆ ಕ್ಯಾರವನ್ ಹೋಗೋದೇ ಇಲ್ಲ. ಅಂದ್ರೆ ಅಷ್ಟು ಶಿಸ್ತು. ಬಿಕಾಸ್ ಅವರು ಡೈರೆಕ್ಟರ್ ಆಗಿದ್ದಾರೆ. ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ, ಹಂಬಲ ಇದೆ. ಆಗ್ಲೇ ಅವ್ರು ಹೇಳ್ತಾ ಇದ್ರು, ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ, ಶ್ರೇಯಸ್ ಹೀರೋ, ಅವ್ರು ಹೀರೋ. ಪಿಕ್ಚರ್ ನೋಡಿದವರು, ಪಿಕ್ಚರ್ ನೋಡಿದವರು ಬಹಳ ಜನ. ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರನ್ನ ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ. ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದ್ರೆ, ನಾನು ತಗೊಂಡಿರೋ ವಸ್ತು ಆ ಥರ ತುಂಬಾ ಗಂಭೀರವಾದಂತ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. ನಾನು ಈ ವಿಷಯನ ಮೊನ್ನೆ ಮಹಿಳಾ ಆಯೋಗದ ಜೊತೆಲಿ ಚರ್ಚೆ ಮಾಡಿದೆ ಸುದೀರ್ಘವಾಗಿ. ಬಹಳ ಗಂಭೀರವಾದಂತ ವಿಚಾರ. ಏನು ವಿಚಾರ? ನಾನು ಸೀನ್ ಓಪನ್ ಮಾಡ್ತೀನಿ, ನನಗೆ ಗೊತ್ತಾಗ್ಲಿ. ಈ ಮೊಬೈಲ್ ಅಲ್ಲಿ ಚಾಟಿಂಗ್ ಏನು, ಇಲ್ಲಿ ಕೂತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರ್ಯಾರಿಗೂ. ಬಟ್ ಈ 10 ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋ ಶುರು ಆಗುತ್ತೆ. 10 ಗಂಟೆ ಮೇಲೆ ರಾತ್ರಿ ಹೊತ್ತು ಅದು ತುಂಬಾ ಅಪಾಯಕಾರಿಯಾದಂತ ಚಾಟಿಂಗ್. ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣು ಮಕ್ಕಳು. ಅವ್ರು ಯಾರ ಜೊತೆಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ. ಇವರು ಫೋಟೋ ಇರುತ್ತೆ ಅಲ್ಲಿ. ಅವರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ರು, ಬೃಂದ ಅವರೇ ಎಂತ ಕಣ್ಣು ನಿಮ್ದು. ಹೆಣ್ಮಕ್ಳು ಕೇಳ್ಬೇಕಾ? ಹೊಗಳಿದ್ರೆ ಸಾಕು, ಬಿದ್ದೋಗ್ಬಿಡ್ತಾರೆ, ಮುಗೀತು. ಅರೇನೇ ನನ್ನ ನೀನು ಹೊಗಳ್ತಾ ಇದ್ದಾನಲ್ಲ, ಥ್ಯಾಂಕ್ ಯು ಅಂತ ಇವರು ಮೆಸೇಜ್ ಕಳಿಸ್ತಾರೆ. ನೆಕ್ಸ್ಟ್ ಬೃಂದ ಅವರೇ, ಏನ್ರಿ ನಿಮ್ ಮೂಗು, ಜಯಪ್ರದ ಮೂಗಿಂತೂ ಚೆನ್ನಾಗಿದೆ ರೀ ನಿಮ್ದು. ಮುಗೀತು, ಸೆಕೆಂಡ್ ಸ್ಟೆಪ್ ಇದು. ಮತ್ತೆ ಶುರು ಆಯ್ತು, ಅಮ್ಮ ನಿನ್ ಗಲ್ಲ ನೋಡ್ಬಿಟ್ರೆ ನಂಗೆ ನಿದ್ದೆನೇ ಬರಲ್ಲ. ಈ ತರ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಹೊಗಳ್ತಾರೆ. ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂತ ಜೀವಿ ಅದು. ಅದ್ರಲ್ಲಿ ತಪ್ಪಿಲ್ಲ. ಅದು ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ. ಅದು ಈಗಲೂ ಕೂಡ ಇವ್ರು ಸೋಲ್ತಾರೆ. ಅವರು ಈ ಚಾಟಿಂಗ್ ಮಾಡ್ತಾ ಇರೋರು 4 ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ. ಇವರು ಕಾಯ್ತಾ ಇರ್ತಾರೆ, ಅಯ್ಯೋ ಚಾಟ್ ಮಾಡ್ಲೇ ಇಲ್ವಲ್ಲ ಅಂತ. ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ. ಬೃಂದ ಅಂದ್ರೆ ಬೃಂದ ಅಲ್ಲ, ನಿಮ್ಮ ವಯಸ್ಸಿನ ಹೆಣ್ಮಕ್ಳು, ಗಾಬರಿ ಹಾಕ್ಬಿಡಬೇಡಿ. ಐ ಮಿಸ್ ಯು. ಈ ಐ ಮಿಸ್ ಯು ಅನ್ನೋದನ್ನ ಕಾಯ್ತಾ ಇರ್ತಾನೆ ಅವನು. ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾರೆ. ಕನೆಕ್ಟ್ ಆಗ್ತಾರೆ ಇವರು. ಯಾವ ಮಟ್ಟಕ್ಕೆ ಅಂದ್ರೆ, ಆ ಒಂದು ಮೆಸೇಜ್ ಇಂದ 21 ವರ್ಷಗಳ ಕಾಲ ಇವ್ರಿಗೆ ಜನ್ಮ ಕೊಟ್ಟು, ಜೀವ ಕೊಟ್ಟು, ಬದುಕಿನ ಎಲ್ಲವನ್ನ ಕೊಟ್ಟ ತಂದೆ ತಾಯಿಗಳು, ಒಡ ಹುಟ್ಟಿದ ಅಣ್ಣ ತಮ್ಮ ಎಲ್ಲರನ್ನೂ ಮರೀತಾರೆ ಇವರು.
ಎಲ್ಲವನ್ನ ಅವ್ರಿಗೆ ಅರ್ಪಣೆ ಮಾಡ್ಕೊಂಡು ಅವ್ರ ಜೊತೆ ಚಾಟ್ ಮಾಡ್ಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ. ಒಂದ್ ಫೈನ್ ಡೇ ಇವ್ರನ್ನ ಕರ್ಸ್ಕೋತಾರೆ. ಇವರು ತಂದೆ ತಾಯಿಗಳು ಹೇಳಲ್ಲ, ಯಾರಿಗೂ ಹೇಳಲ್ಲ, ಹೊರಟೋಗ್ತಾರೆ, ಮನೆ ಬಿಟ್ಟು ಹೊರಟೋಗ್ತಾರೆ, ಮುಗೀತು. ಅದಾದ ನಂತರ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಇದ್ದಾರಾ ಇಲ್ವಾ, ಬದುಕಿದಾರ ಸತ್ತಿದಾರ, ಯಾವುದೇ ಮಾಹಿತಿ ಮನೆಯವರು ಗೊತ್ತೇ ಆಗೋದಿಲ್ಲ. ಮನೆಯವರು ಗೌರವವಾದ ಕುಟುಂಬದಿಂದ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲ್ಲ, ಮಾಧ್ಯಮಗಳಿಗೂ ಹೇಳೋದಿಲ್ಲ. ಈ ರೀತಿ ನರಳ್ತಾ ಇರ್ತಕ್ಕಂಥ ಕುಟುಂಬಗಳು ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ 1,000 ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದೆ. ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಕ್ ಹೊರಟಿರೋ ವಿಷಯ ಏನು, ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು, ಅದು ನಿಜವಾಗ್ಲೂ ತಪ್ಪು, ಯಾಕೆ ಅಂತ ತಪ್ಪು ಮಾಡ್ತು, ಆ ತಪ್ಪಿಗೆ ಕಾರಣ ಯಾರು, ಸಂದರ್ಭನ, ಸನ್ನಿವೇಶನ, ಜನ್ಮ ಕೊಟ್ಟವರ, ಗೆಳೆಯರ, ಯಾರು, ಮನೆಯ ವಾತಾವರಣ. ನಾವು ಮನೇಲಿ ಏನ್ ಮಾಡ್ತೀವಿ, ಮಕ್ಳಿಗೊಂದು ಮೊಬೈಲ್ ಕೊಡಿಸ್ಬಿಡ್ತೀವಿ, ನನಗೊಂದು ಮೊಬೈಲು, ನಮ್ಮ ಆಕೆಗೆ ಒಂದು ಮೊಬೈಲು, ನನ್ನ ತಮ್ಮನಿಗೊಂದು ಮೊಬೈಲ್. ಎಲ್ಲ ವ್ಯವಹಾರಗಳು ಮೊಬೈಲ್ ಅಲ್ಲಿ ನಡೆಯುತ್ತೆ, ಮಾತಿನಲ್ಲಿ ಇರೋದೇ ಇಲ್ಲ. ಏನ್ ಮಗಳೇ ಚೆನ್ನಾಗಿದೆ ಅಂತ ಬೆಳಿಗ್ಗೆ ಅಪ್ಪ ಮಗಳನ್ನ ಕೇಳಲ್ಲ, ಅಪ್ಪ ಹೇಗಿದ್ದಾನೆ ಅಂತ ಮಗಳಿಗೆ ಗೊತ್ತೇ ಇರಲ್ಲ, ಮನೆ ಒಳಗೆ ಇರ್ತಾರೆ. ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬಿಸಿ, ತಾಯಿ ಇನ್ನೊಂದ್ರ ಕಡೆ ಬಿಸಿ, ಅವಳು ಒಂಟಿ ಆಗ್ತಾಳಲ್ಲ. ಈ ಒಂಟಿತನದ ದುರ್ಬಳಕೆ ಆಗುವುದೇ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ. ಅವಳನ್ನ ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು. ಸ್ವಲ್ಪ ಹೊತ್ತು, ದಿನಕ್ಕೊಂದು 10 ನಿಮಿಷ ಜೊತೆ ಕೂತ್ಕೊಂಡು ಊಟ ಮಾಡಿ, ವಾರಕ್ಕೊಂದ್ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ, ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ. ಮಕ್ಕಳು ಏನೇನ್ ಮಾಡ್ತಿದ್ದಾರೆ, ಆಗ್ಲೇ ವಿಜಯ್ ಸರ್ ಹೇಳ್ದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ. ಏನ್ ಮಾಡ್ತಿದ್ದ ಮಗಳು, ಏನಮ್ಮ, ಏನ್ ಓದ್ತಾ ಇದೀಯ, ಹೇಗೆ ಒಂದು ಬಂಗಾರದ ಮನುಷ್ಯ ಮಾಡಿ ಅಣ್ಣವರೆಲ್ಲರ ಮನಸ್ಸಲ್ಲಿ ನಿಂತರು, ಆ ಸಿನಿಮಾ ಮಾಡಿ ಹೀರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅಂತ ಒಂದು ಗಟ್ಟಿಯಾದಂತ ಪಾತ್ರ ಅದು. ಆ ಪಾತ್ರ ಆಗಾಗ್ಲೇ ನಾನು ಬರೆಯಕ್ಕೆ ಶುರು ಮಾಡಿ ಬರುತ್ತೆ. 21 ಮೊದಲು ಈ ಸಿನಿಮಾವನ್ನ ನೋಡಿ, ಈ ಸಿನಿಮಾ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಇದು. ಮಕ್ಕಳಿಗೆ ಜನ್ಮ ಕೊಟ್ಟವರಿಗೆ ಮುಖ್ಯವಾಗಿ ಈ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ತಂದೆ ತಾಯಿಯನ್ನ ಗೌರವ ಕೊಡಿ, ತಂದೆ ತಾಯಿಗೆ ಬೆಲೆ ಕೊಡಿ, ತಂದೆ ತಾಯಿಯನ್ನ ಪ್ರೀತಿಸಿ. ಜಗತ್ತಲ್ಲಿ ಮೊದಲು ಪ್ರೀತಿ ಮಾಡಬೇಕಾಗಿರೋದೇ ನಾವು ತಂದೆ ತಾಯಿನ. ಆ ಕೆಲಸ ನಾವು ಮಾಡೋದೇ ಇಲ್ಲ, ಅದನ್ನ ಮಾಡಿ ಅಂತ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ ಮಾರುತ ಅನ್ನೋ ಸಿನಿಮಾ. ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ ಜೊತೆ ಇಷ್ಟೊಂದು ಮಾತಾಡಿದ್ದಕ್ಕೂ ಮಾಧ್ಯಮ ಗೆಳೆಯರು ಹೇಳ್ತಾರೆ 51 ಸಿನಿಮಾ ಅಂತ ಹೇಳಿ. 51 ಸಿನಿಮಾ ನನ್ನ ಜರ್ನಿಯಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದ್ರೆ ನನ್ನ ಸಿನಿಮಾಗಳ ವಿಮರ್ಶೆ ಆಗ್ಬೋದು, ನನ್ನ ಸಿನಿಮಾಗಳ ಪ್ರಮೋಷನ್, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಇಷ್ಟಿದೆ. ಆಗಿನ ಕಾಲದಲ್ಲಿ ಏನೂ ಇಲ್ಲ, ಪ್ರಿಂಟ್ ಮೀಡಿಯಾ ಇತ್ತು, ಬರೀ ಪ್ರಿಂಟ್ ಮೀಡಿಯಾದಲ್ಲಿ ನನ್ನನ್ನ ಬಹಳಷ್ಟು ಸಿನಿಮಾದಲ್ಲಿ ಕಾಮೆಂಟ್ಸ್ಗಳು ಬಂದಿದೆ, ಕೆಟ್ಟ ರಿವ್ಯೂಗಳು ಬಂದಿದೆ, ಪ್ರಶಂಸೆಗಳು ಬಂದಿದೆ, ಎಲ್ಲ ಬಂದಿದೆ. ಎಲ್ಲವನ್ನ ಸಮನಾಗಿ ಸ್ವೀಕರಿಸಿಕೊಂಡು 51 ಸಿನಿಮಾ ನಿರಂತರವಾಗಿ ಮಾಡಿಕೊಂಡು ಇವತ್ತಿಗೂ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅದೇ ಉತ್ಸಾಹದಲ್ಲಿ ನಿಂತ್ಕೊಂಡಿದ್ದೀನಿ. 52ನೇ ಸಿನಿಮಾ ಸ್ಕ್ರಿಪ್ಟ್ ಮಾಡಿಕೊಂಡು ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಸಿಕ್ಕಿದೆ. ಹಾಗಾಗಿ ಧನ್ಯವಾದಗಳು. ಗೊತ್ತಿಲ್ಲ ಎಲ್ಲಿ ತನಕ ದೇವರು ನನ್ನ ನಡೆಸ್ಕೊಂಡು ಹೋಗ್ತಾನೆ, ಅಲ್ಲಿ ತನಕ ಹೋಗ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಬಹಳ ಶಿಸ್ತಿನ ವ್ಯಕ್ತಿ, ಶ್ರದ್ಧೆ, ಭಯ, ಭಕ್ತಿ ಇವತ್ತಿಗೂ ಇದೆ. ಮೊದಲನೇ ಸಿನಿಮಾ ನಾನು ಹೇಗೆ ಕೆಲಸ ಮಾಡಿದ್ದೀನೋ 51ನೇ ಸಿನಿಮಾನು ಹಾಗೆ ಮಾಡಿದ್ದೀನಿ. ನಾನು ಆಯಾಸ ಆಗಲ್ಲ, ಮಧ್ಯಾಹ್ನದ ತಲೆಯಲ್ಲೋ ಮಲಗಲ್ಲ, ಇನ್ನೆಲ್ಲೋ ಕೂತ್ಕೊಂಡು ಬೇರೆ ಸಿನಿಮಾ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ನಾನು ಬರೀ ಸೀನ್ ಒಳಗೆ ಇರ್ತೀನಿ. ನಾನು ಬೃಂದ ಇಂಟರ್ವ್ಯೂ ಬಂದಾಗ ನಾನು ಫಸ್ಟ್ ಬೃಂದ ಹೇಳಿದ 2 ವಿಷಯ, ನೋಡಮ್ಮ ನೀನು ನನ್ನನ್ನು ಗೆಲ್ಬೇಕಾದ್ರೆ 2 ವಿಷಯ ಕರೆಕ್ಟಾಗಿ. ಮೊದಲನೇದು ಟೈಮ್ ಸೆನ್ಸ್, ಪಂಕ್ಚುಯಾಲಿಟಿ. 2ನೇದು ಪಾತ್ರದಲ್ಲಿ ಪರಿಪೂರ್ಣತೆ. ಈ 2 ವಿಷಯ, ಇದೆರಡು ಆಗ್ಬಿಟ್ರೆ ನಾನು ನಿಮ್ಗೆ ಅಭಿಮಾನಿ ಆಗ್ಬಿಡ್ತೀನಿ. ಹಾಗಾಗಿ ನಾನು ದುನಿಯಾ ವಿಜಯ್ ಸದಾ ನಾನು ಅವ್ರಿಗೆ ಅಭಿಮಾನಿ. ಯಾಕೆಂದ್ರೆ ಅವರು ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾರೆ. ಅವರು ಅಷ್ಟೊಂದು ಡೆಡಿಕೇಶನ್, ಶಿಸ್ತು ಅಂದ್ರೆ ನನ್ಗಿಂತ ಜೋರಾಗಿರ್ತಾರೆ ಶಿಸ್ತು. ನಾನು ಅವರಿಂದ ಕಲಿತ, ಅವ್ರು ನನ್ನಿಂದ ಕಲಿತ್ರೆ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅದೇ ನನಗೆ ಕನ್ಫ್ಯೂಸ್ ಆಗತ್ತೆ. ಹಾಗಾಗಿ ಅಷ್ಟು ಶಿಸ್ತು. ಉಳಿದವರು ಯಾರು ಕೂಡ ನನಗೇನು ತೊಂದರೆ ಮಾಡಿಲ್ಲ ಇವತ್ತಿನವರೆಗೂ. ಅದನ್ನು ಹೇಳ್ಬೇಕು ನಾನು. ಪ್ರತಿಯೊಬ್ಬರು ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಟು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಶಾಕಿಂಗ್ ಅಂದ್ರೆ ಮಂಜಣ್ಣ ನಿದ್ದೆ ಮಾಡ್ತವ್ರ? ಓಕೆ, ಅದೇ
ಅಲ್ಲ ತಲೆ ಹಾಕಿರಲ್ಲ ಬೋರ್ ಹೊಡಿಸ್ಬಿಡ್ತಾ ಅಂತ. ಶಾಕಿಂಗ್ ಅಂದ್ರೆ ಅಂಬರೀಷ್ ಅವರು ಕೂಡ 8 ಗಂಟೆಗೆ ಸೆಟ್ಗೆ ಬಂದಿದ್ದಾರೆ. ಅದೇ ನನಗೆ, ನಾನು ಕರಿತಾನೆ ಇರ್ಲಿಲ್ಲ ಅವ್ರನ್ನ. 8 ಗಂಟೆಗೆ ಸೆಟ್ಗೆ ಬರ್ತಾ ಇದ್ರು. ಅದು ನನ್ನ ಶಿಸ್ತಿಗೆ ಎಲ್ಲರೂ ಕೊಟ್ಟಂತ ಗೌರವ. ಹಾಗಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ನಾನು ಈ ವೇದಿಕೆಯಿಂದ ನಿಮಗೂ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟುಡಿಯೋ ಸೌಂಡ್ ಲೈಟ್ ಎಲ್ಲ ಬಹಳ ಚೆನ್ನಾಗಿತ್ತು. ತುಂಬಾ ಕ್ಲಾರಿಟಿ ಇತ್ತು, ಸ್ಕ್ರೀನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಧನ್ಯವಾದಗಳು. ಯಾರಾದ್ರೂ ಹೆಸರು ಮಿಸ್ ಮಾಡಿದ್ರೆ ಕ್ಷಮೆ ಇರಲಿ. ಚಿತ್ರತಂಡದ ಎಲ್ರಿಗೂ ಧನ್ಯವಾದಗಳು ಮಂಜಣ್ಣ, ಧನ್ಯವಾದಗಳು ರಮೇಶ್ ಸರ್, ಧನ್ಯವಾದಗಳು. ಏನಾದ್ರು ಹೇಳ್ಬೇಕಾ? ಏನೋ ಅವಾಗ್ಲೇ ನಿಮ್ಗೆ ನಾವು ಅದೇ ಶಿಸ್ತು ಅಂದಾಗ ಇನ್ನೊಂದು ಹೇಳಲೇಬೇಕು, ನಮ್ಮ ಮನೆಯವ್ರು ಮೆಚ್ಕೋಬೇಕು. ಯಾಕೆಂದ್ರೆ ಶಿಸ್ತು ಬರೀ ವೃತ್ತಿಯಲ್ಲ, ನಮ್ಮ ಮನೆಯಲ್ಲೂ ಹಾಗೆ. ನಮ್ಗೆ 5:30 ದೇವ್ರ ಮನೆ ರೆಡಿ ಇರ್ಬೇಕು. ಪಾಪ ಅವ್ರು ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಿರ್ತಾರೆ. ಕರೆಕ್ಟ್ ಆಗಿ 8 ಗಂಟೆಗೆ ಆಹಾರ ಬೇಕು ಬೆಳಿಗ್ಗೆ. ಪಾಪ 7 ಮುಖ ರೆಡಿ ಇರುತ್ತೆ. 1 ರಿಂದ 1:15 ಊಟ ಬೇಕು. ಸಂಜೆ 7:15 7:45 ಒಳಗಡೆ ಏನಾದ್ರು ಪ್ರಸಾದ ಬೇಕು. ಇವೆಲ್ಲ ಆನ್ ಟೈಮ್. ಇವತ್ತಿನವರೆಗೂ ಒಂದು ಮಿಸ್ ಮಾಡಿದೆ. ನನ್ನನ್ನು ಬಹಳ ನನ್ನ ಕಾಟನೆಲ್ಲ ತಡ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಅದೇ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಹೆಸರು ಹೇಳ್ಬಿಟ್ಟೆ ನಾನು. ಯಾಕೆಂದ್ರೆ ಮಾರುತ ಸಿನಿಮಾ ನಾವು ನಿಮ್ಮ ಸೀನ್ ನಲ್ಲಿ ಅಲ್ಲಿಂದ ಇಳಿದು ಬರ್ತಾ ಒಂದು ಫೋನ್ ಬರುತ್ತೆ. ನಂಬರ್ ಕಳಿಸಿ, ಆಪರೇಷನ್ ರೆಡಿ ಅಂದ್ರಿ. ಸೊ ನಮಗೆ ಪಾರ್ಟ್ 2 ಐಡಿಯಾ ನನ್ನ ತಲೆ ಒಳಗಿತ್ತು. ನನಗೆ ಆಗ್ಲಿ ನಿರ್ಮಾಪಕರು ಕೊಟ್ಟಿದ್ರು. ನನಗೆ ಆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಅದ್ರ ಕಡೆ ನಾನು ತುಂಬಾ ಗಮನ ಕೊಟ್ಕೊಂಡು ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಎಲ್ಲಿದೆ ಅಂತ ಕೇಳಿ ಬರ್ತೀವಿ. ನಾನೇನ್ ಹೇಳ್ತಾ ಇದ್ದೀನಿ ಮಾರುತ ಅನ್ನೋದು ಒಂದು ಭಯಂಕರವಾದಂತ ಫೋರ್ಸ್. ಅದನ್ನ ತಡೆಯೋ ಶಕ್ತಿ ಯಾವುದಕ್ಕೂ ಇರಲ್ಲ. ಅದು ಒಮ್ಮೆ ಉಗಮ ಆಗತ್ತೆ ಅಷ್ಟೇನೆ. ತಾನೇ ಅದು ತನ್ನನ್ನ ಡೈಲ್ಯೂಟ್ ಮಾಡ್ಕೊಳ್ಳುತ್ತೆ. ಅದೇ ಮಾರುತ. ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಕಥೆ ಡೆಫಿನೆಟ್ ಆಗಿ ಪಾರ್ಟ್ 3 ಕೂಡ ಮಾಡ್ತೀನಿ. ಅಷ್ಟು ಕಥೆ ಇದೆ. ನಿಮ್ಮನ್ನ ಕೇಳದೆ ನಾನಿಲ್ಲ ಅನೌನ್ಸ್ ಮಾಡ್ಬಿಟ್ಟೆ. ಯಾಕೆಂದ್ರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಇಲ್ಲೇ ಹೇಳಿದ್ರಿ, ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ. ಇದಕ್ಕಿಂತ ಡ್ರಾಮಾ, ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೊರೆಸುವಂತ ಒಂದು ಡ್ರಾಮಾ ಇದು. ಎಷ್ಟು ತಾಯಿ ಕರಳುಗಳು ನೊಂದುಕೊಂಡು ಕಿತ್ತು ತಿನ್ನುವಂತ ನೋವು, ಅವುಗಳ ಆ ಒಂದು ಆಕ್ರಂದನವನ್ನು ಅಡಗಿಸುವಂತ ಒಂದು ಕತೆ. ಮಂಜಣ್ಣ ಆಗ್ಲೇ ತಲೆ ಕೆರ್ಕೋತಾ ಅವರೇ ಅದಾವಣಿ ಡಿಸೈಡ್ ಮಾಡೋಣ. ಇದು ನಾನು ಖಂಡಿತವಾಗ್ಲೂ ಕಾಯ್ತಿದ್ದೀನಿ ಸರ್. ಯಾಕಂದ್ರೆ ಇವರು ಕೊಟ್ಟಂತ ಸೂಪರ್ ಹಿಟ್ಗಳು, ಅವತ್ತೆಲ್ಲ ಹೆಣ್ಣು ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನೋಡಿದಂತ ಸಿನಿಮಾಗಳನ್ನ ನಾವಿನ್ನ ಮರ್ತಿಲ್ಲ. ನಮ್ಗೆಲ್ಲ ಆಸೆ ಇರುತ್ತೆ ಅವಾಗಲೂ ಅಪ್ಗ್ರೇಡ್ ಆಗ್ಬೇಕು ಅಂತ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಅದನ್ನ. ನೀವು ಈ ಸಿನಿಮಾ ಮಾಡುವಾಗ ನಾನು ಫಸ್ಟ್ ಬಂದು ನಿಮ್ ಕಥೆ ಹೇಳಿದೆ. ಬಹುಶಃ ಕಥೆ ಏನೋ ನಿಮ್ಗೆ ಗೊತ್ತಿರ್ಲಿಲ್ಲ, ನಿಮ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ನನಗೆ ಗೊತ್ತಿಲ್ಲ. ಅದ್ರ ಕಥೆ ಹೇಳಿ 2 ಸೆಕೆಂಡ್ ಎದ್ಬಿಟ್ರೆ ನಾನು ಮಾಡ್ತೀನಿ ಅಂತ ಹೇಳಿ. ಅಷ್ಟೊಂದು ಫೈರ್ ಹೇಗ್ ಬಂತು ನಿಮ್ಗೆ? ಅಲ್ಲ, ನಮ್ಗೆ ಈ ಕಾಟ ಕೊಡ್ತಾ ಇದ್ದೀವಿ ಮನುಷ್ಯ. ಅದು ನಮ್ ಕಥೆಯಿಂದ ಅಲ್ವಾ? ಕಾಟ ಕೊಡ್ತಾ ಇದ್ದೀವಿ ಮಂಜಪ್ಪ. ಏನ್ ಈ ಮನುಷ್ಯ ಹಿಂಸೆ ಕೊಡ್ತಾರಲ್ಲ, ನಾನು ಏನೇ ಅರ್ಥ ಮಾಡ್ಕೊತೀನಿ. ಆಮೇಲೆ ಏನಾಯ್ತು ವಿಷಯಕ್ಕೆ ಬರ್ತೀನಿ. ಅದಾದ್ಮೇಲೆ ನೀವು ಆ ಪಾಯಿಂಟ್ ಹೇಳಿದಾಗ ಆ ಹೆಣ್ಮಗಳು ನನ್ ನಿಜವಾಗ್ಲೂ ನನಗೆ ಮೈ ಜುಮ್ ಅನಿಸ್ತು. ನಾನು ಮಾಡ್ಬೇಕು ಇದನ್ನ ಅಷ್ಟೇ. ನಿಮಗೋಸ್ಕರ ಇಡೀ ಚಿತ್ರತಂಡ 8 ತಿಂಗಳು ವೆಯ್ಟ್ ಮಾಡ್ತಾ ಇತ್ತು. ಆಯ್ತಾ? ಬಹುಶಃ ನೀವು ಮಾಡಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಬಂದಾಗ ನಾನು ಒಂದು ಆಪ್ಷನ್, ನಾನು ನಿಮ್ಮನ್ನ ಭೇಟಿನೇ ಆಗಿರ್ಲಿಲ್ಲ, ನಾನೊಂದು ಆಪ್ಷನ್ ತಗೊಂಡೆ. ಅವ್ರು ಮಾಡ್ತಾರೋ ಮಾಡಲ್ವಾ ಪಕ್ಕಕ್ಕಿಡಿ, ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ. ಅವ್ರು ಮಾಡಲ್ಲ ಅಂದ್ರೆ ಖಂಡಿತ ಕಥೆಯಲ್ಲಿ ಏನಾದ್ರು ಲೋಪಗಳಿದ್ರೆ ಹೇಳ್ತಾರೆ ಡೈರೆಕ್ಟರ್ ಅಲ್ವಾ ಅವರು. ಆ ಕರೆಕ್ಷನ್ ಸಿಗುತ್ತೆ, ತಗೊಂಡು ಬರೋಣ, ಹೋಗೋಣ ಒಂದ್ಸಲ ನೋಡಿ, ಬಹಳ ದಿನ ಆಯ್ತು. ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು, ವಿಶ್ ಮಾಡಕ್ ಹೋಗೋಣ ಅಂತ
ಹೋಗಿ ನನ್ನ ಪ್ರಯತ್ನ ನಾನು ಮಾಡಿದೆ. ಆದ್ರೆ ಕಥೆ ಕೇಳಿ ಯಾವಾಗ ಇಂಥ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ, ಇಂಥ ಹೆಣ್ಮಕ್ಳು ತಂದೆ ತಾಯಿಯನ್ನ ಕಣ್ಣೀರೋರ್ಸುವಂತ ಪಾತ್ರ ನಂದು. ಮಾರುತ ನಾನು ಮಾಡ್ತೀನಿ. ಎಸ್ ನಿಜ 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 ನಿಜ. ನೀವು ಬಂದ್ಮೇಲೆ ಎಲ್ಲಾದ್ರೂ ಅದ್ರಲ್ಲಿ ಏನಾದ್ರು ಕೊರತೆ ಏನಾದ್ರು ಇಲ್ಲ ಇಲ್ಲ, ಯಾವತ್ತು ನೀವಿದ್ದೀರ ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಥ್ಯಾಂಕ್ ಯು. ಒಂದೇ ಒಂದ್ಸಲ ಬಂದು ಕಥೆ ಹೇಳಿದ ತಕ್ಷಣ ನೀವು ತುಂಬಾ ಗೌರವದಿಂದ ಆ ಪಾತ್ರನ ಮೆಚ್ಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ, ಈ ಸಿನಿಮಾ ಇವತ್ತೇನಾದ್ರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದ್ರೆ ನೀವು ಆಕ್ಟ್ ಮಾಡಿದ್ದಿಂದ ಮಾತ್ರ. ಇಲ್ಲದೆ ಹೋಗಿದ್ರೆ ಅಷ್ಟು ಅದು ಗಟ್ಟಿತನ ಸಿಗ್ತಾ ಇರ್ಲಿಲ್ಲ. ಆ ಹುಡುಗನ್ಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನ್ ಬಂದು ನಾನಿದೆ ನೀನ್ ಮಾಡು, ನಾನಿದೆ ನೀನ್ ಮಾಡು. ನನ್ಗೆ ಒಂದೇ, ನನ್ನ ಅವಾಗಿಂದಾನು ಒಂದೇ ಉದ್ದೇಶ. ಅಂದ್ರೆ ನೀವು ಸಿನಿಮಾ ಮಾಡಿದಿರ, ಆತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಮಂಜು ಅವರು. ನೀವು ಕರೆದಾಗ ನಾವು ಇಲ್ಲ ಅನ್ನಲ್ಲ. ಅವಾಗ ನಮ್ ಶಂಕರ್ ಎಸ್, ರಜನಿಕಾಂತ್ ಎಲ್ಲ ಮಾಡಿದ್ರು. ಈಗ ಅವ್ರ ಮಗ ಬಂದಿದ್ದಾರೆ ಅಂದಾಗ ನಮ್ಗೊಂದು ಆಸೆ, ಅವ್ನು ತುಂಬಾ ಒಳ್ಳೇದಾಗತ್ತೆ ನಾನು ಬರ್ತೀನಪ್ಪ ಅಂತ. ಅದೇ ನಮ್ ಕೊನೆವರೆಗೂ ಅದೇ ಇರೋದು. 100 ಸಲ ಹೇಳಿದಿರ ನನ್ಗೆ ಅದೇ ಆಸೆ, ಅವ್ನು ಒಳ್ಳೇದಾಗ್ಲಿ ಅನ್ನೋ ಆಸೆ ಇವತ್ತು ಅಷ್ಟೇ. ಬೇರೆ ಏನೋ ಹೇಳ್ಬೋದು, ಮಾತಾಡ್ಬೋದು, ಅದು ನಿನ್ ತಡ ಕೊಡೋದು ನಿನ್ನ ದಡ್ಡನೂ ಅಲ್ಲ ಅಲ್ವಾ. ನಮ್ಮ ಆಸೆ ಅದೇ, ಸಾರ್ ಹೇಳಿದ್ದು ಅದೇನೆ. ಆ ಹುಡುಗನ್ಗೋಸ್ಕರ ಎಲ್ಲ ಹೊಡೆದಾಡಿದ್ವಿ ಅಂತ. ಇವತ್ತೇನ ನಾವು ಬಂದಿದ್ರೆ ನಿನ್ ಮಗನಿಗೋಸ್ಕರ ಬಂದಿರ್ತೀವಿ. ನಿನ್ ಮಗನಿಗೆ ಶ್ರೇಯಸ್ ಅಂತ ಹೆಸರಿಟ್ಟಿದ್ಯಾ, ಆ ಶ್ರೇಯಸ್ಸನ್ನ ಮೀರಿ ಇನ್ನೊಂದು ದೊಡ್ಡ ಹೆಸರು ಅವನಿಗಾಗಲಿ ಅನ್ನೋ ಆಸೆ ನಮ್ಗಷ್ಟೇನೆ. ಆ ಜೊತೆಲಿ ಇವತ್ತು ನಮ್ಮ ಜೊತೆ ಬೃಂದ ಇದೆ. ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ಹೌದು, ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ನಾನು ತುಂಬಾ ರೆಗ್ಯುಲರ್ ಆಗಿ ಯಾರನ್ನೂ ಹೊಗಳಲ್ಲ ಕಣಮ್ಮ. ಆಕ್ಟ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ತುಂಬಾ ಅಪ್ರಿಶಿಯೇಟ್ ಮಾಡಿ. ನೀವು ಪಿಕ್ಚರೇ ನೋಡಿಲ್ಲ, ಹೇಗೆ ಹೇಳ್ತೀರಾ? ಪರ್ಫಾರ್ಮ್ ಮಾಡೋವಾಗ ನೋಡ್ತಿದ್ನಲ್ಲ ನಾನು, ನನ್ನ ಜೊತೆ ಆಕ್ಟ್ ಮಾಡೋದ್ರಲ್ಲ. ಆಯ್ತು, ತುಂಬಾ ಒಳ್ಳೆ ಇನ್ವಾಲ್ವ್ಮೆಂಟ್ ಅಲ್ಲಿ ಮಾಡಿದ್ದೀರಾ. ಆಕ್ಚುಲಿ ನಿಮ್ಮಿಬ್ಬರಿಗೂ ಒಳ್ಳೇದಾದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಹೌದು, ಥ್ಯಾಂಕ್ ಯು ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಇಬ್ಬರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಇನ್ನೊಂದು ಸೂಪರ್ ಹಿಟ್ ಕೊಡಿ, ನಾವು ಬರ್ತೀವಿ ಅವತ್ತು. ಶರತ್ ಸರ್, ನೀವು ಬನ್ನಿ ಪ್ರೊಡ್ಯೂಸರ್ಸ್ ದಯವಿಟ್ಟು ಬರ್ಬೇಕು. ವಿನಾಯಕ್ ಪ್ಲೀಸ್. ಅಲ್ಲ, ಅವ್ರು ಹೇಳಿಲ್ವಲ್ಲ, ಅದ್ರ ಕರೆಕ್ಟಾಗಿ ಇವಾಗ ಹೇಳ್ಬಿಡ್ತಾ ಇದ್ದೆ. ಮಧ್ಯಾಹ್ನ ಪ್ರೊಡ್ಯೂಸ್ ಮಾಡ್ತಾರ ಇಲ್ವಾ ಅವರು.